ಬಸವಲಿಂಗಾಯ ನಮಃ. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಇದು ಕಾರಣ ಚಂದೇಶ್ವರ ಲಿಂಗದಲ್ಲಿ ಕಾಯಕದೊಳಗು ಸದಾಕಾಲ ಸ್ಮರಣೀಯರಾದ ಸಕಲ ಜೀವರಾಶಿಗೆ ಲೇಸನ್ನ ಬಯಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಅರಿವು ಆಚಾರ ಅನುಭವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪಗು ಹೊಳಕಟ್ಟಿಯವರನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಜಹೀರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ಶ್ರೀ ಬಸವೇಶ್ವರ ಫಂಕ್ಷನ್ ಹಾಲ್ನಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಡೆದಿರುವ ಬಸವಾದಿ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಗಳಾಗಿರುವ ಎಲ್ಲ ಶರಣರಲ್ಲಿ, ಎಲ್ಲ ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವ ಚೇತನಕ್ಕೆ ಅನಂತ ಶರಣಾರ್ಥಿಗಳು. ಮನುಷ್ಯನ ದೇಹದೊಳಗ ಕೆಲವೊಂದು ಮುಖ್ಯ ಸಂಗತಿಗಳು ನಮಗೆ ಗೋಚರ ಆಗ್ತವೆ. ಬುದ್ಧಿ, ಮನಸ್ಸು, ಭಾವ. ದೇಹ ಕಣ್ಣಿಗೆ ಕಾಣುವ ಹಾಗೆ ಭಾವ ಅದು ಕ್ರಿಯೆಯ ಮೂಲಕ ವ್ಯಕ್ತವಾಗುವಂತಹದ್ದು. ಬುದ್ಧಿ ಕೆಲಸ ಕಾರ್ಯಗಳ ಮೂಲಕ ಅದು ತೋರ್ಪಡಿಸಿಕೊಳ್ಳುವಂತಹದ್ದು. ಈ ಎಲ್ಲ ಸಂಗತಿಗಳನ್ನ ನಾವು ಮನುಷ್ಯ ಜೀವನ ಅವಲಂಬಿಸಿರುವಂತಹದ್ದು. ಒಂದು ಕೆಲಸ ಆಗಬೇಕು ಅಂದ್ರೆ ಬುದ್ಧಿಯ ಅವಲಂಬನೆ ಇರುತ್ತೆ, ಒಂದು ಕೆಲಸ ಆಗಬೇಕಾದ್ರೆ ಭಾವದ ಅವಲಂಬನೆ ಇರುತ್ತೆ, ಒಂದು ಕೆಲಸ ಆಗಬೇಕಾದ್ರೆ ಮನಸ್ಸಿನ ಅವಲಂಬನೆ ಇರುತ್ತೆ. ಇವೆಲ್ಲವೂ ಕೂಡಿದಾಗ ಅಲ್ಲಿ ಒಂದು ಕೆಲಸ ಕ್ರಿಯಾತ್ಮಕ ರೂಪವನ್ನ ಪಡೆದುಕೊಳ್ಳುವಂತಹದ್ದು. ನಾವೆಲ್ಲರೂ ಕೂಡ ಬದುಕಿರುವಂತಹ ಸಂದರ್ಭದೊಳಗ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತೇವೆ. ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತೇವೆ? ಸಂತೋಷ ಆದಾಗ ನಗುವಿನ ಮೂಲಕ ನಮ್ಮ ಭಾವವನ್ನು ವ್ಯಕ್ತಪಡಿಸ್ತೇವೆ. ನಗು ಐತಿ ಅಂದ್ರೆ ಅಲ್ಲಿ ಭಾವನೆಯೊಳಗ ಅವರಿಗೆ ಸಂತೋಷ ಆಗೈತಿ ಅಂತ. ಇನ್ನ ದುಃಖವನ್ನ ವ್ಯಕ್ತಪಡಿಸ್ತೇವೆ ಯಾವುದರ ಮೂಲಕ? ಅಳುವಿನ ಮೂಲಕ. ಅಳುವಿನ ಮೂಲಕ ಆ ಮನುಷ್ಯನ ಭಾವನೆಗಳಿಗೆ ನೋವಿನ ಧಕ್ಕೆಯಾಗಿದೆ ಎನ್ನುವಂಥದ್ದು ನಮಗೆ ಗೋಚರ ಆಗುವಂತಹದ್ದು. ಭಾವ ಪರಿಶುದ್ಧವಾಗಿಟ್ಟುಕೊಳ್ಳುವಂತಹ ಹಿನ್ನೆಲೆಯೊಳಗ ಶರಣರು ನಮಗೆ ಶಿವಾನುಭವವನ್ನು ಕೊಟ್ಟು ಹೋಗ್ತಾರೆ. ಹಾಗಾದ್ರೆ ಭಾವ ಪರಿಶುದ್ಧವಾಗಿಟ್ಟುಕೊಳ್ಳುವಂತಹ ವಿಧಾನವನ್ನ 12ನೇ ಶತಮಾನದೊಳಗ ಶರಣರು ನಮಗೆ ಕಲಿಸಿಕೊಟ್ಟು ಹೋಗ್ತಾರೆ. ಅದರೊಳಗೂ ಕೂಡ ವಿಶೇಷವಾಗಿ 12ನೇ ಶತಮಾನದೊಳಗ ನುಲಿಯ ಚಂದಯ್ಯ ಶರಣರು ಅನ್ನುವಂಥವರು ಭಾವಶುದ್ಧವಾಗಿರುವುದೇ ಲಿಂಗ ಪೂಜೆ ಅಂತ ಹೇಳ್ತಾರೆ. ಲಿಂಗ ಪೂಜೆ ಅಂದ್ರೆ ಯಾವುದು ಅಂದ್ರೆ ಕೈಯೊಳಗ ಕರಸ್ಥಳದೊಳಗ ಇಟ್ಟುಕೊಂಡಿರುವಂತಹ ಲಿಂಗವನ್ನ ಪೂಜೆ ಮಾಡೋದು ಅಷ್ಟೇ ಪೂಜೆ ಅಲ್ಲ. ಹಾಗಾದ್ರೆ ನಿಜವಾದ ಪೂಜೆ, ನಿಜವಾದ ಲಿಂಗ ಪೂಜೆ ಯಾವುದು ಅಂದ್ರೆ
ಭಾವ ಪರಿಶುದ್ಧವಾಗಿಟ್ಟುಕೊಳ್ಳುವಂತ ಸೂತ್ರ ಐತಲ್ಲ, ಅದೇ ಬಹಳ ಮುಖ್ಯ ಅನ್ನೋದನ್ನ ನುಲಿಯ ಚೆನ್ನಯ್ಯನವರು ವಚನಗಳ ಮೂಲಕ ನಮಗೆ ಕಲ್ಪಿಸಿಕೊಡ್ತಾರೆ. ಪೂಜೆ ಮಾಡಿಕೊಳ್ಳುವಂತಹ ಉದ್ದೇಶ ಭಾವವನ್ನು ಶುದ್ಧ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಒಳಗಡೆ ಆಗ್ತವೆ. ಹಾಗಾದ್ರೆ ಭಾವ ಅಂದ್ರೆ ಏನು, ಭಾವದ ಕೆಲಸ, ಭಾವದ ರೀತಿ ನೀತಿಗಳು ಹೇಗೆ ಇರ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ಬೇಕು. ನೀವೆಲ್ಲ ಭಾವ ಹೇಗೆ ಪರಿಶುದ್ಧ ಆಗ್ತತಿ ಅಂತ ಅನ್ಲಿಕ್ಕೆ ಪುರುಷರು ಸ್ತ್ರೀಯರು ಇಬ್ಬರೂ ಕೂಡ ಮದುವೆಯ ಕಲ್ಯಾಣ ಮಂಟಪದೊಳಗ ಪ್ರವೇಶವನ್ನ ಮಾಡುವಂತಹ ಸಂದರ್ಭ, ವರನಿಗೆ ವಧುವಿಗೆ ಮದುವೆ ಫಿಕ್ಸ್ ಆಗುತ್ತೆ. ತಾಳಿ ಕಟ್ಟುವಂತಹ ಪೂರ್ವದೊಳಗ ಇನ್ನು ತಾಳಿ ಕಟ್ಟಿಲ್ಲ, ಮಂಗಳಸೂತ್ರ ಕಟ್ಟಿಲ್ಲ. ಭಾವ ಹೇಗೆ ಕೆಲಸ ಮಾಡ್ತತಿ ಅಂತಂದ್ರೆ, ನಾನು ಮದುವೆ ಆಗ್ತೇನೆ ಇನ್ನು ಕೆಲವೇ ಗಂಟೆಗಳಲ್ಲಿ ಎನ್ನುವಂತಹ ಭಾವ, ಇನ್ನು ಕೆಲವೇ ಗಂಟೆಗಳಲ್ಲಿ ತಾಳಿ ಕಟ್ಟಿಸಿಕೊಳ್ತೇನೆ ಎನ್ನುವಂತಹ ಭಾವ. ತಾಳಿ ಕಟ್ಟಿಸ್ಕೊಳ್ಳಿಕ್ಕೆ ಬಹಳ ತಾಸುಗಟ್ಟಲೆ ಏನು ಸಮಯ ಹಿಡಿಯೋದಿಲ್ಲ. ಒಂದು 30-40 ಸೆಕೆಂಡ್ ಒಳಗ ತಾಳಿಯನ್ನ ಮಂಗಳಸೂತ್ರವನ್ನ ಕಟ್ಟಿ ಬಿಡ್ತಾರೆ. ಕಟ್ಟಿದ ನಂತರ ಭಾವ ಹೇಗೆ ಬದಲಾಗುತ್ತೆ ಅಂದ್ರೆ, ನಾನು ಈಗ ಸತಿಯಾದೆ, ನಾನು ಈಗ ಪತಿಯಾದೆ ಎನ್ನುವಂತಹ ಭಾವ. ಅವರೇ ಹೆಣ್ಮಕ್ಳು, ಅವರೇ ಗಂಡ್ಮಕ್ಳು, ಆದ್ರೆ ಭಾವ ಹೇಗೆ ಪರಿವರ್ತನೆ ಆಗುತ್ತೆ, ಅಲ್ಲಿ ಭಾವ ಹೇಗೆ ಕೆಲಸ ಮಾಡ್ತತಿ ಅಂತಂದ್ರೆ, ನಾವಿಬ್ಬರೂ ಈಗ ಗಂಡ ಹೆಂಡರಾದ್ವಿ, ನಾವಿಬ್ಬರೂ ಈಗ ಸತಿಪತಿಗಳಾದ್ವಿ. ಹಾಗಾದ್ರೆ ಆ ಭಾವ ಮೊದಲು ಅವರೇ ಹೆಣ್ಮಕ್ಳಿದ್ರು, ಮೊದಲು ಅವರೇ ಗಂಡ್ಮಕ್ಳಿದ್ರು. ಆ ಭಾವ ಮೊದಲು ಯಾಕೆ ಬರಲಿಲ್ಲ ಅಂತಂದ್ರೆ, ಹೊರಗಿನ ಕ್ರಿಯೆಯ ಮೂಲಕ ಸತಿ ಮತ್ತೆ ಪತಿ ಎನ್ನುವಂತಹ ಭಾವ ಅಲ್ಲಿ ಆ ಭಾವ ಪರಿವರ್ತನೆಯಾಗುವಂತಹ ಸಂದರ್ಭವನ್ನ ನಾವೆಲ್ಲರೂ ಕೂಡ ತಂದ್ಕೊಳ್ತೇವೆ. ನೀವೆಲ್ಲ ತಾಯಂದಿರು ಮಾರ್ಕೆಟಿಗೆ ಹೋಗ್ತೀರಿ, ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಯ ತರ್ತೀರಿ, ಹಣ್ಣು ತರ್ತೀರಿ, ಮನೆಗೆ ಬೇಕಾದಂತಹ ಎಲ್ಲ ದವಸ ಧಾನ್ಯಗಳನ್ನ ತರ್ತೀರಿ. ತಂದು ಅದನ್ನ ಸಂಸ್ಕರಿಸ್ತೀರಿ, ಅದನ್ನ ಸ್ವಚ್ಛ ಮಾಡ್ತೀರಿ, ಹಸರು ಮಾಡ್ತೀರಿ, ಅದನ್ನ ತೊಳಿತೀರಿ, ತೊಳೆದು ವ್ಯವಸ್ಥಿತವಾಗಿ ಅಡಿಗೆಯನ್ನ ಮಾಡ್ತೀರಿ. ಅಡಿಗೆಯನ್ನ ಮಾಡಿದ ನಂತರ ನೀವೇನ್ ಮಾಡ್ತೀರಿ ಅಂದ್ರೆ, ಊಟ ಮಾಡೋದಕ್ಕಿಂತ ಪೂರ್ವದೊಳಗ ಅದನ್ನ ನೈವೇದ್ಯವನ್ನ ಮಾಡ್ತೀರಿ. ಆ ನೈವೇದ್ಯವನ್ನ ಮಾಡುವ ಪೂರ್ವದೊಳಗ ಅಲ್ಲಿ ಏನು ಸಂದರ್ಭ ನಿರ್ಮಾಣ ಆಗುತ್ತೆ ಅಂತಂದ್ರೆ, ನೀವೇ ಮಾಡಿದ ಪದಾರ್ಥ ಅಲ್ಲಿ ಭಾವ ಹೇಗೆ ವಿಕಾಸ ಆಗುತ್ತೆ, ಭಾವ ಹೇಗೆ ಪರಿಶುದ್ಧತೆ ಆಗುತ್ತೆ ಅಂತಂದ್ರೆ, ಮಾಡುವಂತಹ ಅಡಿಗೆಯನ್ನ ನೈವೇದ್ಯ ಮಾಡಿದ ಮೇಲೆ, ನಾ ದೇವರಿಗೆ ನೈವೇದ್ಯ ಮಾಡಿದೆ, ದೇವರಿಗೆ ಪ್ರಸಾದ ಆಯಿತು ಅನ್ನುವಂತಹ ಭಾವ. ಅಡಿಗೆ ಅನ್ನೋದಿಲ್ಲ, ಆ ಸಂಸ್ಕಾರದ ಭಾವ ಹೇಗೆ ಭಾವವನ್ನ ಪರಿವರ್ತನೆಯ ಕಡೆ ಕೊಂಡೊಯ್ತೈತಿ ಅಂತಂದ್ರೆ, ಅದೇ ಅಡಿಗೆ ಆದ್ರೆ ನೋಡುವಂತಹ ಭಾವ ಏನಾಗುತ್ತೆ ಅಂತಂದ್ರೆ, ಅದು ಅಡಿಗೆ ಅಂತ ಅನಿಸ್ಕೊಳ್ಳೋದಿಲ್ಲ, ಅದು ನೈವೇದ್ಯ ಆದ ಮೇಲೆ ನಾವೇನಂತ ಕರಿತೀವಿ, ಪ್ರಸಾದ ಅಂತ ಕರಿತೀವಿ. ಅದೇ ಆದ್ರೆ ಭಾವ ಎಲ್ಲಿ ಪರಿವರ್ತನೆ ಆಗುತ್ತೆ, ಭಾವ ಹೇಗೆ ಅಲ್ಲಿ ಬದಲಾವಣೆ ಆಗುತ್ತೆ ಅಂತಂದ್ರೆ, ಆ ಸಂದರ್ಭಕ್ಕ ಸನ್ನಿವೇಶಕ್ಕೆ ಅನುಗುಣವಾಗಿ ಅಲ್ಲಿ ನಾವು ಆ ಹಂತವನ್ನ, ಪರಿವರ್ತನಾ ಹಂತವನ್ನ ಕಾಣುವಂತಹದ್ದು. ಆ ಭಾವ ಪರಿಶುದ್ಧಗೊಳಿಸುವಂತಹ ಸೂತ್ರವನ್ನ ಶರಣರು ನಮಗೆ ಕಲ್ಪಿಸಿಕೊಡ್ತಾರೆ. ನೀವು ಮನೆಯೊಳಗಿರ್ತೀರಿ ತಾಯಂದಿರು, ಭಾವ ತಕ್ಷಣ ಹೇಗೆ ಜಾಗೃತ ಆಗತ್ತೆ. ಮನೆಯಾಗ ನಿಮ್ಮ ಯಜಮಾನರು, ನಿಮ್ಮ ಪತಿ ನಿಮ್ಮನ್ನ ಕರೆದ್ರು ಅಂತಂದ್ರೆ ಅಲ್ಲಿ ಭಾವ ಹೇಗೆ ಜಾಗೃತ ಆಗುತ್ತೆ. ಪತಿಯ ಕರೆದಾಗ ಆಗುವ ಭಾವದ ಜಾಗೃತಿಗೂ, ಅದೇ ನಿಮ್ಮ ಮುದ್ದು ಮಗು ನಿಮ್ಮನ್ನ ಕೂಗಿ ಕರೆದಾಗ, ಅಮ್ಮ ಅಂತ ಕರೆದಾಗ, ಅವ್ವ ಅಂತ ಕರೆದಾಗ, ಆ ಮಗುವಿನ ಎಡೆಯೊಳಗ ಯಾವ ಭಾವವನ್ನ ತಾಳಬೇಕು ಆ ಭಾವವನ್ನ ತಾಳ್ತೀರಿ. ಪತಿ ಕರೆದಾಗ ಯಾವ ಭಾವವನ್ನ ತಾಳ್ತೀರಿ ಆ ಭಾವದಿಂದ ನೀವು ಅಲ್ಲಿ ಜೀವನದೊಳಗ ಆ ಸಂದರ್ಭದೊಳಗ ಆ ಕೆಲಸವನ್ನ ನೀವು ಪೂರ್ಣ ಮಾಡುವಂತಹ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಳ್ತೀರಿ. ಕಣ್ಣಿಗೆ ಕಾಣಲಾರದಂತಹ ಒಂದು ಭಾವ, ಅದನ್ನು ಶುದ್ಧವಾಗಿಟ್ಟುಕೊಳ್ಳಿಕ್ಕೆ ಪ್ರತಿ ನಿತ್ಯ ಶಿವಯೋಗವನ್ನ, ಇಷ್ಟಲಿಂಗಾರ್ಚನೆಯನ್ನ, ಶಿವ ಮಂತ್ರವನ್ನ, ಅಲ್ಲಿ ಲಿಂಗ ಧ್ಯಾನವನ್ನ ಮಾಡುವಂತಹದ್ದು. ಇಲ್ಲಿ ಪ್ರಾರಂಭದಾಗ ನಿಮಗೆ ಬಂದ ಕೂಡಲೇ ಪ್ರಾರ್ಥನೆಯನ್ನ ಮಾಡಿಸುವಂತಹದ್ದು ಯಾವುದರ ಸಲುವಾಗಿ? ಮನಸ್ಸು ಮತ್ತೆ ಭಾವ ಒಂದಿಷ್ಟು ಪರಿಶುದ್ಧವಾಗಲಿ ಎನ್ನುವಂಥದ್ದು.
ಇಲ್ಲೇ ಕುರ್ಚಿ ಮೇಲೆ ನಾವು ಕುತ್ಕೊಂಡಿದ್ದೇವೆ. ಕುರ್ಚಿ ಮೇಲೆ ಕುತ್ಕೊಂಡಾಗ ಇರುವಂತಹ ಭಾವ, ಅಲ್ಲಿ ಮನೆಯೊಳಗ ಸೋಫಾ ಮೇಲೆ ಕುತ್ಕೊಂಡಾಗಿರುವಂತಹ ಭಾವ ಎಷ್ಟು ಅಜಗಜಾಂತರ ವ್ಯತ್ಯಾಸ. ಒಂದು ಸರಳ ಉದಾಹರಣೆ ಮೂಲಕ ನಿಮಗೆ ಹೇಳಬೇಕು ಅಂದ್ರೆ, ಅಂಗಡಿಯಿಂದ ತೆಂಗಿನಕಾಯಿ ತರ್ತೀರಿ. ತೆಂಗಿನಕಾಯಿ ತಂದು ನೀವೇನ್ ಮಾಡ್ತೀರಿ ಅದನ್ನ ಅಂತಂದ್ರ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀರಿ. ದೇವಸ್ಥಾನಕ್ಕೆ ತಗೊಂಡು ಹೋಗುವಾಗ ತೆಂಗಿನಕಾಯಿ ಒಯ್ತಿರ್ತೀರಿ, ಕರ್ಪೂರ ಒಯ್ತಿರ್ತೀರಿ, ಹಣ್ಣು ಒಯ್ತಿರ್ತೀರಿ, ಹೂವು ಒಯ್ತಿರ್ತೀರಿ. ಹೋಗುವಾಗ ದೇವರಿಗೆ ಹಣ್ಣು ಒಯ್ತಿದ್ದೀನಿ, ತೆಂಗಿನಕಾಯಿ ಒಯ್ತಿದ್ದೀನಿ, ಹೂವು ಒಯ್ತಿದ್ದೀನಿ ಅಂತ ಅಂತಿರ್ತೀರಿ. ಹೋಗುವಾಗ ಆ ಭಾವ ಹೇಗಿರ್ತತಿ ಅಂದ್ರೆ, ನೀವ ತಗೊಂಡು ಹೋಗ್ತಿರ್ತೀರಿ, ತೆಂಗು ಒಯ್ದಿರ್ತೀರಿ, ಹಣ್ಣು ಒಯ್ದಿರ್ತೀರಿ, ಹೂವು ಒಯ್ದಿರ್ತೀರಿ. ಅಲ್ಲಿ ಹೋಗಿ ತೆಂಗಿನಕಾಯಿ ಒಡೆದು ಹೂವನ್ನ ಅರ್ಪಣೆ ಮಾಡಿ ಅಲ್ಲಿ ಕೊಟ್ಟಂತಹ ಅದೇ ತೆಂಗಿನಕಾಯಿಯನ್ನ ಅದೇ ಹಣ್ಣನ್ನ ಕೊಟ್ಟು ವಾಪಸ್ ತರುವಾಗ ಯಾರಾದ್ರೂ ನಿಮ್ಮ ಆತ್ಮೀಯರು ಸಿಕ್ಕರು ಅಂತಂದ್ರೆ ನೀವೇನಂತೀರಿ? ತೆಂಗಿನಕಾಯಿ ತಗೋ ಅನ್ನೋದಿಲ್ಲ, ಹೂವು ತಗೋ ಅನ್ನೋದಿಲ್ಲ, ಬಾಳೆಹಣ್ಣು ತಗೋ ಅನ್ನೋದಿಲ್ಲ. ಏನಂತ ಕೊಡ್ತೀರಿ? ತಗೊಳ್ರಿ, ದೇವರ ಪ್ರಸಾದ ತಗೊಳ್ರಿ ಅಂತ ಕೊಡ್ತೀರಿ. ಭಾವ ಹೇಗೆ ಪರಿಶುದ್ಧವಾಗುತ್ತೆ, ವ್ಯತ್ಯಾಸ ಆಗುತ್ತೆ ಅಂತಂದ್ರೆ, ಅದೇ ತೆಂಗು, ಅದೇ ಹಣ್ಣು, ಅದೇ ಹೂವು ಹೋಗುವಾಗ ಏನಿತ್ತು ಅಂದ್ರೆ ಪ್ರಸಾದ ಅನ್ನೋ ಭಾವ ಇರಲಿಲ್ಲ. ಹೋಗಿ ಬರುವಾಗ ಅಲ್ಲಿ ಭಾವ ಏನಾಯ್ತು ಅಂದ್ರೆ, ತಗೊಳ್ರಿ ದೇವರ ಪ್ರಸಾದ ತಗೊಳ್ರಿ ಅಂತ ಕೊಡ್ತೀವಿ. ಭಾವ ಅಲ್ಲಿ ಪರಿವರ್ತನೆ ಆಗುವಂತಹ ಸಂದರ್ಭ. ಅದನ್ನ ಇಲ್ಲಿ ನುಲಿಯ ಚಂದಯ್ಯನವರು 12ನೇ ಶತಮಾನದೊಳಗ ಭಾವ ಪರಿಶುದ್ಧವಾಗಿರುವುದೇ ಲಿಂಗ ಪೂಜೆ ಎನ್ನುವಂತಹ ನಿಯಮವನ್ನ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿರುತ್ತಾರೆ. ಅಂತಹ ನುಲಿಯ ಚಂದಯ್ಯನವರ ಒಂದಿಷ್ಟು ಪುಣ್ಯದ ಚರಿತ್ರೆ, ನುಲಿಯ ಚಂದಯ್ಯನವರ ಒಂದು ವಚನಗಳನ್ನ ಕುರಿತಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದಿಷ್ಟು ವಿಚಾರಗಳನ್ನ ಶ್ರವಣ ಮಾಡುವಂತಹ ಅವಕಾಶವನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ನುಲಿಯ ಚಂದಯ್ಯನವರು 12ನೇ ಶತಮಾನದೊಳಗ ಇವರ ಬಗ್ಗೆ ಎಂಥ ಪ್ರಭಾವ ವ್ಯಕ್ತಿ ಆಗಿದ್ರು ಅಂತಂದ್ರೆ, ಕೆಲವು ಕಡೆ ನುಲಿಯ ಚಂದಯ್ಯನವರ ವ್ಯಕ್ತಿತ್ವದ ಕುರಿತಾಗಿ ಶಿಲಾಶಾಸನಗಳು ತಯಾರಾಗಿದ್ದಾವೆ. ವಿಚಾರ ಮಾಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಶಿಲಾಶಾಸನಗಳು ತಯಾರಾಗಿರಬೇಕಾದ್ರೆ ಅವರ ಪ್ರಭಾವ ಎಷ್ಟಿತ್ತು ಅನ್ನುವಂಥದ್ದು. ಹಾಗಾದ್ರೆ ನುಲಿಯ ಚಂದಯ್ಯನವರ ಕಾಯಕ ಏನಾಗಿತ್ತು ಅಂತಂದ್ರೆ, ಒಕ್ಕಲತನಕ ಕೃಷಿಗೆ ಬೇಕಾಗಿರುವಂತಹ ಪರಿಕರಗಳನ್ನ ಅಂದ್ರೆ ಹಗ್ಗವನ್ನ ತಯಾರು ಮಾಡಿ ಆ ಹಗ್ಗವನ್ನ ಮಾರಾಟ ಮಾಡುವಂತಹ ಕಾಯಕವನ್ನ ಯಾರು ಮಾಡ್ತಾ ಇದ್ರು? ನುಲಿಯ ಚಂದಯ್ಯ. ಆ ಹೆಸರೊಳಗನ ಹೇಳುತ್ತೆ, ನುಲಿಯ ಅಂದ್ರೆ ಹಗ್ಗ ಹೊಸೆಯುವಂತಹದ್ದು, ಹಗ್ಗವನ್ನ ಹದ ಮಾಡುವಂತಹದ್ದು, ಹಗ್ಗವನ್ನ ತಯಾರು ಮಾಡುವಂತಹದ್ದು. ಒಕ್ಕಲತನ ಯಾವುದರ ಮೇಲೆ ಅವಲಂಬಿಸಿದ್ದಿ? ಇವತ್ತೆಲ್ಲ ನಮ್ಮ ಸೋಮಶೇಖರ್ ಪಾಟೀಲ್ ಹೇಳುವಾಗ ಮಳೆ ಆಗೈತಿ, ರೈತರಿಗೆ ಮಳೆ ಹೋಗಿ ಬಹಳ ಕಷ್ಟ ಆಗಿತ್ತು, ತ್ರಾಸ ಆಗಿತ್ತು. ನಮಗೆಲ್ಲ ಏನು ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ, ಬಸವಣ್ಣನ ಕೃಪೆಯಿಂದ ಮಳೆ ಆಗೈತಿ, ಒಳ್ಳೆ ಚಲೋ ಮಳೆ ಆಗೈತಿ, ನಮಗೆಲ್ಲ ಸಂತೋಷ ಆಗೈತಿ ಅಂತ ಹೇಳಿದ್ರು. ಒಕ್ಕಲತನ ಅವಲಂಬಿಸಿರೋದೇ, ಒಕ್ಕಲತನ ನಿಂತಿರೋದೇ ಎದರ ಮೇಲೆ ಅಂತಂದ್ರೆ ಮಳೆಯ ಮೇಲೆ. ಮಳೆಯ ಮೇಲೆ ಒಕ್ಕಲತನ ಅವಲಂಬನೆಯಾಗಿದೆ. ಕೇವಲ ಮಳೆಯ ಮೇಲೆ ಅಷ್ಟೇ ಅವಲಂಬನೆ ಆಗಿಲ್ಲ. ಹಾಗಾದ್ರೆ ಒಕ್ಕಲತನ ಯಾವುದರ ಮೇಲೆ ಅವಲಂಬನೆ ಆಗೈತಿ? ಚಲೋ ಎತ್ತುಗಳು ಬೇಕು, ಚಲೋ ಗೊಬ್ಬರ ಬೇಕು, ಚಲೋ ಬೀಜ ಬೇಕು, ಹದವಾದ ಭೂಮಿ ಬೇಕು. ಇವೆಲ್ಲ ಇದ್ರೆ ಒಕ್ಕಲತನ ಬಹಳ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ. ಆಗಿನ 12ನೇ ಶತಮಾನದೊಳಗ ಕೃಷಿ ಪ್ರಧಾನ ರಾಷ್ಟ್ರವಾಗಿರೋದ್ರಿಂದ 21ನೇ ಶತಮಾನದ ಈಗೂ ಯಾವ ರಾಷ್ಟ್ರ ಅಂದ್ರೆ ನಮ್ಮದು ಭಾರತ ದೇಶ ಅಂದ್ರೆ ಅದು ಕೃಷಿ ಪ್ರಧಾನ ದೇಶ. ಕೃಷಿಯನ್ನೇ ನಾವು ಕಾಯಕ, ಕೃಷಿಯನ್ನೇ ನಾವು ಅವಲಂಬನೆ ಮಾಡಿಕೊಂಡು ಜೀವನವನ್ನು ಸಾಗಿಸುವಂತಹ ಸಂದರ್ಭದೊಳಗ ಇಲ್ಲಿ ನುಲಿಯ ಚಂದಯ್ಯನ ಕಾಯಕ ಏನಾಗಿತ್ತು ಅಂದ್ರೆ ಆ ಕೃಷಿಗೆ ಬೇಕಾಗಿರುವಂತಹ ಎತ್ತುಗಳಿಗೆ ಹಗ್ಗವನ್ನ ತಯಾರು ಮಾಡುವಂತಹದ್ದು. ಹಗ್ಗ ಯಾವ್ಯಾವ ಬೇಕು? ಎತ್ತುಗಳಿಗೆ, ದನ ಕರುಗಳಿಗೆ ಒಂದ್ ಕಡೆ ಕಟ್ಟಿ ಹಾಕ್ಲಿಕ್ಕೆ ಹಗ್ಗದ ಮೂಲಕನೇ ನಾವು ಕಟ್ಟಿ ಹಾಕುವಂತಹದ್ದು. ಹಗ್ಗ ಇಲ್ಲ ಅಂತಂದ್ರೆ ದನಗಳನ್ನ, ದನ ಕರುಗಳನ್ನ, ಎತ್ತುಗಳನ್ನ ನಿಭಾಯಿಸೋದು, ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಾಗೂ ಬಹಳ ಶಕ್ತಿಶಾಲಿ ಎತ್ತುಗಳಿದ್ವು ಅಂತಂದ್ರೆ ಆ ಎತ್ತುಗಳಿಗೆ ಮೂಗುದಾಣವನ್ನ ಹಾಕದೆ ಹೋದ್ರೆ ಅದನ್ನ ಸಂಭಾಳಿಸೋದು, ಕಂಟ್ರೋಲ್ ಮಾಡೋದು ಬಹಳ ಜಡ ಆಗುತ್ತೆ.
ಆ ಮೂಗುದಾಣ ಹಾಕಬೇಕು ಅಂತಂದ್ರೆ ಏನ್ ಬೇಕು? ಎತ್ತುಗಳಿಗೆ ಹಗ್ಗ ಬೇಕು, ಸಣ್ಣ ನೂಲಿನ ಹಗ್ಗ ಬೇಕು, ಅವುಗಳನ್ನ ಕಟ್ಲಿಕ್ಕೆ ಏನು ಬೇಕು? ಹಗ್ಗ ಬೇಕು. ಇನ್ನು ಹೊಲಕ್ಕೆ ಹೋಗಿ ದನ ಕರುಗಳಿಗೆ ಮೇವನ್ನ ತರಬೇಕು ಅಂದ್ರೆ ಆ ಮೇವನ್ನ ಕಟ್ಲಿಕ್ಕೂ ನಮಗೆ ಏನ್ ಬೇಕು ಅಂದ್ರೆ ಒಂದು ಹಗ್ಗ ಬೇಕು. ಹಗ್ಗಿಲ್ಲ ಅಂತಂದ್ರೆ ಈ ಯಾವ ಕಾರ್ಯವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ನುಲಿಯ ಚಂದಯ್ಯ ಒಕ್ಕಲುತನಕ್ಕೆ ಬೇಕಾಗಿರುವಂತಹ ಈ ಹಗ್ಗವನ್ನ ಹೊಸೆಯುವಂತಹ ಹಗ್ಗವನ್ನ ತಯಾರು ಮಾಡಿ ಅದನ್ನ ಮಾರುಕಟ್ಟೆಯೊಳಗೆ ಮಾರಾಟ ಮಾಡಿ ಕಾಯಕ ಮಾಡಿ ಜೀವನವನ್ನ ಸಾಗಿಸುವಂತಹ ವ್ಯಕ್ತಿತ್ವದ ವಿಶೇಷತೆಯನ್ನ ಹೊಂದಿರುವಂತವನು ನುಲಿಯ ಚಂದಯ್ಯ. ಕಾಯಕದ ಮೂಲಕನೇ ತನ್ನ ವಿಶಿಷ್ಟ ವ್ಯಕ್ತಿತ್ವದ ಮೂಲಕನೇ ಆತ ಗುರುತಿಸ್ಕೊಳ್ತಾನೆ. ಎಂತಹ ಅಪ್ರತಿಮ ಕಾಯಕ! ಕೆರೆಗೆ ಹೋಗ್ಬೇಕು, ಆ ಹುಲ್ಲನ್ನ ತಯಾರು ಮಾಡ್ಲಿಕ್ಕೆ, ಹಗ್ಗವನ್ನ ತಯಾರು ಮಾಡ್ಲಿಕ್ಕೆ ಬೇಕಾದಂತ ಹುಲ್ಲನ್ನ ಹಸರು ಮಾಡ್ಕೋಬೇಕು, ಶುದ್ಧೀಕರಿಸ್ಕೋಬೇಕು, ಅದನ್ನ ಸಿದ್ಧ ಮಾಡ್ಕೋಬೇಕು. ಅದನ್ನ ಹದ ಮಾಡಿಕೊಂಡ ಮೇಲೆ ಹಗ್ಗವನ್ನ ಹೊಸೆಯುವಂತಹ ಕಾಯಕದೊಳಗ ಆತ ಭಾವಶುದ್ಧವಾಗಿ ಕಾಯಕವನ್ನ ಮಾಡ್ತಿದ್ದ. ಕಾಯಕ ಮಾಡುವಾಗ ಶಿವ ಶಿವ ಅನ್ನುವಂತಹ ಭಾವ, ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಧ್ಯಾನ. ನೋಡಿ, ಎರಡೂ ಕೈಯೊಳಗ ಹಗ್ಗ ಹೊಸೆಯುವಂತಹ ಕಾಯಕ ಆದ್ರ ಭಾವದೊಳಗ ಮನಸ್ಸಿನೊಳಗ ಓಂ ನಮಃ ಶಿವಾಯ ಮಂತ್ರವನ್ನ ಆತ ಸದಾ ಪಠಿಸ್ತಾ ಇದ್ದ. ಭಾವಶುದ್ಧಿಯ ಮೂಲಕ ಆತ ಆ ಮಂತ್ರವನ್ನ ಅನುಸಂಧಾನ ಮಾಡ್ತಾ ಇದ್ದ. ಈ ಕೆಲಸಕ್ಕ ಕೈಗಳು ಕಾಯಕವನ್ನ ಮಾಡಿದ್ರೆ ನಮ್ಮ ಭಾವ, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಅದು ಓಂ ನಮಃ ಶಿವಾಯ ಮಂತ್ರದ ಪಠಣವನ್ನ ಮನಸ್ಸೊಳಗ ಅದು ಅನುಸಂಧಾನವನ್ನ ಮಾಡ್ತಾ ಹೋಗುವಂತದ್ದು. ಹಿಂದಿನ ಕಾಲದೊಳಗ ನಮ್ಮ ತಾಯಂದಿರು, ಈಗ ಆ ಪದ್ಧತಿ ಹೋಗೈತೆ. ಏನು ಅಂತಂದ್ರೆ ಹುಟ್ಟುವಾಗ, ಬೀಸುವಾಗ, ಅಕ್ಕಿಯನ್ನ ಹಸನ ಮಾಡುವಾಗ ಹಾಡು ಹಾಡ್ಕೋಂತ ತಮ್ಮ ಕಾಯಕವನ್ನ ಮಾಡ್ತಾ ಇದ್ರು. ಬೀಸುವಾಗ, ಹುಟ್ಟುವಾಗ, ದವಸ ಧಾನ್ಯವನ್ನ ಹಸನ ಮಾಡುವಾಗ ನೋಡ್ರಿ, ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರ ಅವರ ಮನಸ್ಸು, ಅವರ ಭಾವ ಹಾಡಿನೊಳಗ, ಸಂಗೀತದೊಳಗ ತಲ್ಲೀನ ಆಗ್ತಾ ಇತ್ತು, ಮಗ್ನ ಆಗ್ತಾ ಇತ್ತು. ಅಂತಹ ಸನ್ನಿವೇಶದೊಳಗ ಇಲ್ಲಿ ನುಲಿಯ ಚಂದಯ್ಯ ಕಾಯಕ ಮಾಡುವಾಗ ಅವನ ಮನಸ್ಸು, ಅವನ ಭಾವ ಎಲ್ಲಿ ಮಗ್ನ ಆಗಿರ್ತಿತ್ತು ಅಂದ್ರೆ ಓಂ ನಮಃ ಶಿವಾಯ ಮಂತ್ರದ ಧ್ಯಾನದೊಳಗ ಅದನ್ನ ಆತ ಮರಿತಾ ಇರಲಿಲ್ಲ. ಅಂತಹ ಕಾಯಕದ ಮೂಲಕ ಬಹುದೊಡ್ಡ ವಿಚಾರವನ್ನ ಆತ ಕೊಡ್ತಾನೆ. ಆತ ಹೇಳ್ತಾನೆ, ಬೇರೆ ಭಾವಶುದ್ಧವಾಗಿರುವುದೇ ಲಿಂಗ ಪೂಜೆ. ಆ ಭಾವ ಪರಿಶುದ್ಧತೆ ಯಾವುದೇ ಮೂಲಕ ಬರ್ತದೆ ಅಂತಂದ್ರೆ ನಮ್ಮ ಕ್ರಿಯೆಯ ಪರಿಶುದ್ಧ ನಿಲುವಿನ ಮೂಲಕ ಅಲ್ಲಿ ಭಾವ ಶುದ್ಧಿಯಾಗುವಂತಹ ಕಾರ್ಯವನ್ನ ಅಲ್ಲಿ ನುಲಿಯ ಚಂದಯ್ಯನವರು ಮಾಡ್ತಾರೆ. ಆ ಮಾಡುವ ಸನ್ನಿವೇಶದೊಳಗ ಪ್ರತಿನಿತ್ಯ ಅವರ ವೃತ್ತಿ, ಅವರ ಜೀವನದ ದಿನಚರಿ ಏನಾಗಿತ್ತು ಅಂತಂದ್ರೆ ಬೆಳಗಿನ ಹೊತ್ತು ಲಿಂಗಾರ್ಚನೆಯನ್ನ, ಲಿಂಗ ಪೂಜೆಯನ್ನ ತಪ್ಪದೇ ಮಾಡುವಂತಹದ್ದು. ಲಿಂಗ ಪೂಜೆಯನ್ನ ಮಾಡಿಕೊಂಡು ಹೊರಗ ಆ ಕಾಯಕಕ್ಕೆ ಹೋಗುವಂತಹ ಸಂದರ್ಭ. ಆ ಕಾಯಕದ ಮೂಲಕ ಮುಂದಿನ ದಾಸೋಹದ ಪ್ರಕ್ರಿಯೆಗೆ ಮಾಡುವಂತಹದ್ದು. ನೋಡಿ, ಒಂದು ನುಲಿಯ ಚಂದಯ್ಯನವರ ಕಾಯಕ ಹಗ್ಗ ತಯಾರು ಮಾಡೋದು, ಇದು ಕಾಯಕ. ಇಲ್ಲ ದಾಸೋಹ ಅಂದ್ರ ಆ ಹಗ್ಗನ ಮಾರುಕಟ್ಟೆಗೆ ಹೋಗಿ, ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದ, ಅದರಿಂದ ಬಂದಂತಹ ದುಡ್ಡಿನಿಂದ ದಾಸೋಹ ಮಾಡುವಂತಹ ಶಿವಗಣಗಳಿಗೆ, ಶಿವಭಕ್ತರಿಗೆ ಗುಣಪಡಿಸುವಂತಹ ಸೂತ್ರವನ್ನ ನುಲಿಯ ಚಂದಯ್ಯನವರು ಮಾಡ್ತಾ ಇದ್ರು. ಅಂತಹ ಅಪ್ರತಿಮ ಇತಿಹಾಸವನ್ನ, ಉದಾಹರಣೆಯನ್ನ ನಮಗೆ ಕೊಟ್ಟಿರುವಂತಹ ನುಲಿಯ ಚಂದಯ್ಯನವರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಶಿವಣಗಿ ಎನ್ನುವಂತಹ ಗ್ರಾಮ. ಇವರು ಹುಟ್ಟಿದ್ದೆಲ್ಲಿ ಅಂತಂದ್ರೆ ಬಿಜಾಪುರ ಜಿಲ್ಲೆಯ ಶಿವಣಗಿ ಎನ್ನುವಂತಹ ಗ್ರಾಮ. ಆ ಶಿವಣಗಿ ಎನ್ನುವಂತಹ ಗ್ರಾಮದೊಳಗ ಈ ನುಲಿಯ ಚಂದಯ್ಯನವರು ಜನನ ಆಗುವಂತಹದ್ದು. ನೋಡಿ, ಬಿಜಾಪುರ ಜಿಲ್ಲೆ ಅಂದ ಕೂಡಲೇ ಬಹುದೊಡ್ಡ ಇತಿಹಾಸವನ್ನ ಕೊಟ್ಟಂತಹ ಜಿಲ್ಲೆ. ವಿಶ್ವಗುರು ಬಸವಣ್ಣನವರು ಹುಟ್ಟಿರುವಂತಹ ಜನ್ಮದಾತ ಆಗಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ಕೂಡ ಬಿಜಾಪುರ ಜಿಲ್ಲೆ, ವಿಜಯಪುರ ಜಿಲ್ಲೆ. ವಿಶ್ವಗುರು ಬಸವಣ್ಣನವರು ಬಸವನ ಬಾಗೇವಾಡಿಯೊಳಗ ಜನ್ಮವನ್ನ ತಾಳ್ತಾರೆ. ಬಿಜಾಪುರ ಅಂದ ಕೂಡಲೇ ಬಸವಣ್ಣನವರ ಜನ್ಮಸ್ಥಳಕ್ಕೆ ಹೆಸರುವಾಸಿಯಾಗಿರುವಂತಹದ್ದು. ಅದೇ ಜಿಲ್ಲೆಯೊಳಗ ನುಲಿಯ ಚಂದಯ್ಯ ಶಿವಣಗಿ ಅನ್ನುವಂತಹ ಒಂದು ಗ್ರಾಮದೊಳಗ ಜನ್ಮವನ್ನ ತಾಳ್ತಾರೆ. ಇವರ ಜೀವನದ ವೃತ್ತಾಂತ ಬಗ್ಗೆ ಪೂರ್ಣ ವಿವರಗಳು ನಮಗೆ ಸಿಗೋದಿಲ್ಲ. ಕೇವಲ
ಶಿವಣಗಿ ಎನ್ನುವಂತಹ ಗ್ರಾಮದೊಳಗೆ ಇವರು ಜನಿಸ್ತಾರೆ. ಅಲ್ಲಿ ಏನು ಕಲ್ಯಾಣದ ಕಡೆ ಇವರು ಮುಖ ಮಾಡ್ತಾರೆ. ಕಲ್ಯಾಣ ಪಟ್ಟಣಕ್ಕೆ ಹೋಗ್ತಾರೆ. ಕಲ್ಯಾಣ ಪಟ್ಟಣದ ಅನುಭವ ಮಂಟಪದೊಳಗ ಏನು ಒಕ್ಕಲುತನಕ್ಕೆ ಬೇಕಾದಂತಹ ಹಗ್ಗವನ್ನ ಒದಗಿಸಿಕೊಡುವಂತಹ ಕಾಯಕದೊಳಗ ತಲ್ಲೀನರಾಗ್ತಾರೆ, ಮತ್ತರಾಗ್ತಾರೆ ಎನ್ನುವಂತಹದ್ದು ಬಿಜಾಪುರ. ಅದು ಭಕ್ತಿಯ ಬೀಡು. ಬಿಜಾಪುರ ಅದು ಮುಕ್ತಿಯ ನಾಡು ಅಂತ ಕರೆಸಿಕೊಂಡಂತಹ ಹೆಮ್ಮೆಯ ಜಿಲ್ಲೆ. ಆ ಬಿಜಾಪುರ ಅಂತಂದ್ರೆ ಈಗಲೂ ಬಿಜಾಪುರ ಜಿಲ್ಲೆಯ ಭಾಗಕ್ಕೆ ಹೋದವರಿಗೆ ಗೊತ್ತಿರ್ತದೆ ಅಲ್ಲಿಯ ಜನ ಎಷ್ಟು ಭಕ್ತಿವಂತರು, ಎಷ್ಟು ಹೃದಯವಂತರು. ಭಕ್ತಿ ಅಂದ್ರೆ ವಿಜಯಪುರದ ಜನಾಪ ಅನ್ನುವಂತಹ ಒಂದು ಹೆಸರುವಾಸಿಯನ್ನು ಪಡೆದಿರುವಂತಹ ಜಿಲ್ಲೆಯಿಂದ ಏನು ಆ ಶಿವಣಗಿ ಎನ್ನುವಂತಹ ಗ್ರಾಮದೊಳಗ ನುಲಿಯ ಚಂದಯ್ಯನವರು ಅಲ್ಲಿಂದ ಕಲ್ಯಾಣದ ಅನುಭವ ಮಂಟಪ ಏನು ಕಲ್ಯಾಣಕ್ಕೆ ಯಾಕೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಅಲ್ಲಿಂದ ಧರ್ಮ ಪ್ರಸಾರಕ್ಕೆ ಅಂತ ಜಂಗಮರು ಬಂದಾಗ ಕಲ್ಯಾಣ ಪಟ್ಟಣದೊಳಗ ಅಪ್ಪ ಬಸವಣ್ಣನವರು ಅದನ್ನೇ ಈ ರೀತಿ ಎಲ್ಲರ ಕಟ್ಕೊಂಡು ಎಲ್ಲರ ಕೂಡಿಕೊಂಡು ಅವರು ಈ ರೀತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಬಸವಣ್ಣನವರ ಬಗ್ಗೆ ನುಲಿಯ ಚಂದಯ್ಯನವರು ಕೇಳ್ತಾರೆ. ಕೇಳಿ ಹಾಗಾದ್ರೆ ನಾನ್ಯಾಕೆ ಕಲ್ಯಾಣದ ಕಡೆ ಹೋಗಬಾರ್ದು, ಕಲ್ಯಾಣದ ಅಪ್ಪ ಬಸವಣ್ಣನವರ ದರ್ಶನವನ್ನ ಮಾಡಬಾರ್ದು, ಆ ಬಸವಣ್ಣನವರ ಸಾನ್ನಿಧ್ಯದೊಳಗ ನನ್ನ ಬದುಕನ್ನ ನಾನು ಮುಕ್ತಿಯ ಕಡೆಗೆ, ಮೋಕ್ಷದ ಕಡೆಗೆ ಕೊಂಡೊಯ್ಯಬೇಕು ಅನ್ನುವಂತಹ ಏನು ಹಂಬಲದೊಂದಿಗೆ ಬಿಜಾಪುರದಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದೊಳಗ ಏನು ಹಗ್ಗ ಹೊಸೆಯುವಂತಹ ಕಾಯಕವನ್ನ ಮಾಡ್ತಾ ಜೀವನವನ್ನ ಸಾಗಿಸುವಂತಹ ಬಹುದೊಡ್ಡ ವ್ಯಕ್ತಿತ್ವ ಇವರದಾಗುತ್ತೆ. ಒಂದು ಸಂದರ್ಭ ಏನಾಗುತ್ತೆ, ನುಲಿಯ ಚಂದಯ್ಯನವರು ಪ್ರತಿನಿತ್ಯ ಕಾಯಕವನ್ನ ಮಾಡಿನೇ, ದಾಸೋಹವನ್ನ ಮಾಡಿನೇ ತಮ್ಮ ಜೀವನವನ್ನ ನಡೆಸ್ತಾ ಇರುವಂತಹ ಸನ್ನಿವೇಶದೊಳಗ ಕೆರೆಗೆ ಹುಲ್ಲು ತರಕ್ಕೆ ಹೋಗ್ತಾರೆ. ಹಗ್ಗ ಮಾಡ್ಲಿಕ್ಕೆ ಹುಲ್ಲು ಸಿದ್ಧ ಮಾಡಬೇಕು. ಆ ಹುಲ್ಲು ತರಲಿಕ್ಕೆ ಹೋದಂತಹ ಸಂದರ್ಭದೊಳಗೆ ಏನಾಗುತ್ತೆ, ನೀರಿನಿಂದ ಆವೃತವಾಗಿರುವಂತಹ ಕೆರೆಯೊಳಗ ಇವರ ಕೊರಳೊಳಗಿರುವಂತಹ ಇಷ್ಟಲಿಂಗ ಅದು ಜಾರಿ ಕೆರೆಯೊಳಗೆ ಬಿದ್ದು ಬಿಡುತ್ತೆ. ಲಿಂಗ ಎಲ್ಲಿ ಬೀಳುತ್ತೆ, ಹುಲ್ಲು ಕೊಯ್ಯುವಂತಹ, ಹುಲ್ಲು ತೆಗೆದುಕೊಳ್ಳುವಂತಹ ರಭಸದೊಳಗ ಕೊಳ್ಳದ ಲಿಂಗ ತಾನೇ ತಾನಾಗಿ ಜಾರಿ ಕೆರೆಯೊಳಗೆ ಬೀಳುತ್ತೆ. ಕೆರೆಯೊಳಗೆ ಬಿದ್ದಂತಹ ಸಂದರ್ಭದೊಳಗ ಆ ನುಲಿಯ ಚಂದಯ್ಯ ಲಿಂಗ ಕೊರಳೊಳಗ ತಾನೇ ನನ್ನನ್ನು ಬಿಟ್ಟು ಆತ ಹೋಗಿದ್ದಾನೆ ಅಂದ್ಮೇಲೆ ನನ್ನ ಮೇಲೆ ಸಿಟ್ಟಾಗಿರಬೇಕು, ನನ್ನ ಮೇಲೆ ಮುಗಿಸಿಕೊಂಡಿರಬೇಕು, ಅವನೇ ಜಾರಿ ಕೆರೆಯೊಳಗೆ ಬಿದ್ದಾನೆ ಅಂತಂದ್ಮೇಲೆ ನನಗೆ ಕಾಯಕ ಐತಿ, ಜಂಗಮ ದಾಸೋಹ ಐತಿ. ಆ ಜಂಗಮ ದಾಸೋಹ ಅದು ಯಾರ ಹಂಗೂ ಇಲ್ಲ, ನನಗೆ ಲಿಂಗನೇ ಬೇಡ ಅಂತ ಹಾಗೆ ವಾಪಸ್ ಬರ್ತಾನೆ. ನೋಡ್ರಿ, ನಾನು ದಾಸೋಹ ಮಾಡ್ತೇನೆ, ಜಂಗಮ ಏನು ಜಂಗಮ ಇದ್ರ ಏನು ಲಿಂಗ ಅಂದ್ರೆ ಅದು ಗುರುವಿನ ಹಂಗು, ಜಂಗಮ ಅಂತಂದ್ರೆ ಯಾರ ಹಂಗೂ ಇಲ್ಲ. ನನ್ನ ಕಾಯಕ ಜಂಗಮ ಯಾರ ಹಂಗೂ ಇಲ್ಲ. ಲಿಂಗ ಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು, ಗುರುವಿನ ಹತ್ರ ಹೋಗ್ಬೇಕು. ಗುರುವಿನ ಹತ್ರ ನಾನು ಯಾಕೆ ಹೋಗ್ಲಿ, ಲಿಂಗ ಅದೇ ತಾನೇ ತಾನಾಗಿ ಕೆರೆಗೆ ಬಿದ್ದ ಮೇಲೆ ನನಗೆ ಲಿಂಗನೇ ಬೇಡ, ಜಂಗಮ ಐತಿ, ಜಂಗಮ ದಾಸೋಹ ಸಾಕು ಅನ್ನುವಂತ ಏನು ಚರ್ಚೆಯೊಳಗ, ವಾದದೊಳಗ ಆತ ಕಲ್ಯಾಣದ ಅನುಭವ ಮಂಟಪಕ್ಕೆ ಹೋಗ್ತಾನೆ. ಅನುಭವ ಮಂಟಪಕ್ಕೆ ಹೋದಾಗ ಅಲ್ಲಮ ಪ್ರಭು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಏನು ವೈರಾಗ್ಯದಿಂದ ಅಲ್ಲಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಇವರೆಲ್ಲರಿಗೂ ಕೂಡ ಅನುಭವ ಮಂಟಪದೊಳಗ ನನ್ನ ಕಾಯಕ ಮಾಡ್ತೇನೆ, ದಾಸೋಹ ಮಾಡ್ತೇನೆ, ಸಾಕು. ದಾಸೋಹ ಯಾರೋ ಹಂಗೂ ಇಲ್ಲ, ಕಾಯಕನೂ ಯಾರ ಹಂಗೂ ಇಲ್ಲ. ಆ ಲಿಂಗಯ್ಯ ಕೆರೆಯೊಳಗೆ ಹೋಗೈತಿ ಅಂದ್ಮೇಲೆ ನನಗೆ ಲಿಂಗನೇ ಬೇಡ, ನನ್ನ ಭಾವ ಪರಿಶುದ್ಧ ಐತಿ, ಲಿಂಗನೇ ಬೇಡ, ಹೋಗೈತಿ ತಾನ ಹೋಗೈತಿ ಅಂತಂದ್ಮೇಲೆ ನನಗೆ ಲಿಂಗನೇ ಬೇಡ ಅಂತ ಅನ್ನುವಂತಹ ಒಂದು ಹೊಸ ಚರ್ಚೆಯನ್ನ ಅನುಭವ ಮಂಟಪದೊಳಗ ಹುಟ್ಟು ಹಾಕ್ತಾನೆ ನುಲಿಯ ಚಂದಯ್ಯ. ಲಿಂಗನೇ ಬೇಡ, ಲಿಂಗ ಯಾಕೆ ಬೇಕು, ಗುರುವಿನ ಹತ್ರ ಹೋಗ್ಬೇಕು, ನಾ ಮತ್ತೆ ಲಿಂಗ ಬೇಕಂದ್ರೆ ನಾನು ಕಾಯಕ ಮಾಡ್ತೇನೆ, ಬಂದಿದ್ರೊಳಗ ದಾಸೋಹ ಮಾಡ್ತೇನೆ, ಲಿಂಗನೇ ಬೇಡ ಅನ್ನುವಂತಹ ಚರ್ಚೆ ಅನುಭವ ಮಂಟಪದೊಳಗ ಬಹಳ ವಿಶೇಷವಾಗಿ ಚರ್ಚೆ ಆಗುತ್ತೆ. ಲಿಂಗನ ಬೇಡ, ಬಹಳ ಚಲೋ ಆಗ್ತಂತ ಎಲ್ಲಿ ದಿವಸ ಪೂಜೆ ಮಾಡೋದು, ಒಳ್ಳಾಗಿ ಕಟ್ಕೋಬೇಕು, ಅದನ್ನೆಲ್ಲ ಇದು ಮಾಡ್ಬೇಕು, ಅದ್ರ ರಂಪಾಟ ಯಾಕಪ್ಪ ಅನ್ನುವಂತಹ ಪರಿಸ್ಥಿತಿಯೊಳಗ ಲಿಂಗನೇ ಬೇಡ ಅನ್ನುವಂತಹ ಒಂದು ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ಸಂದರ್ಭದೊಳಗ ಚನ್ನಬಸವಣ್ಣನಿಗೆ ಅಲ್ಲಮ ಪ್ರಭು ಚನ್ನಬಸವಣ್ಣ
ಮಡಿವಾಳ ಮಾತಿ ತಂದೆಗಳ ಆ ಸಂದರ್ಭ ಸಾಕ್ಷಿಯೊಳಗ ನೀವೇ ಅವರಿಗೆ ತಿಳಿಯನ್ನ ಹೇಳಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾರೆ. ಒಂದು ದೊಡ್ಡ ಚರ್ಚೆ ಆಗುತ್ತೆ ಅನುಭವ ಮಂಟಪದೊಳಗ. ಏನು ಚರ್ಚೆ ಆಗುತ್ತೆ? ಲಿಂಗ ಯಾಕೆ ಬೇಕು, ಲಿಂಗ ಯಾಕೆ ಬೇಡ, ಲಿಂಗದ ಅವಶ್ಯಕತೆ ಏನು ಅನ್ನೋದರ ಕುರಿತಾಗಿ ಬಹಳ ಸ್ಪಷ್ಟ ವಿಚಾರಗಳನ್ನ ಒಂದು ಚಿಂತನ ಮಂಥನದ ಮೂಲಕ ಲಿಂಗಕ್ಕೆ ಅಂಗಕ್ಕೆ ಲಿಂಗ ಬೇಕೇ ಬೇಕು, ಲಿಂಗ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂತಹ ಒಂದು ಉದಾಹರಣೆಗಳ ಮೂಲಕ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾರೆ. ಉಳುವಿಯ ಚೆನ್ನಬಸವಣ್ಣ, ಶಟಸ್ಥಲ ಚಕ್ರವರ್ತಿ, ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನಿಗೆ ಅಲ್ಲಮ ಪ್ರಭು ಚೆನ್ನಬಸವಣ್ಣ ನುಲಿಯ ಚೆನ್ನಯ್ಯನಿಗೆ ಲಿಂಗ ಯಾಕೆ ಬೇಕು, ಅವನು ಲಿಂಗನೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಲಿಂಗ ಯಾಕೆ ಬೇಕು ಅನ್ನುವಂತ ಒಂದು ತಿಳುವಳಿಕೆಯನ್ನ ಸೂತ್ರವನ್ನ ನೀನೇ ಹೇಳಿಕೊಡ್ಬೇಕಪ್ಪ ಅಂತಂದಾಗ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣ ಏನು ನುಲಿಯ ಚೆನ್ನಯ್ಯನವರ ಕುರಿತಾಗಿ ವಚನಗಳ ಮೂಲಕ ಲಿಂಗ ಅಂಗಕ್ಕೆ ಲಿಂಗ ಬೇಕೇ ಬೇಕು. ಲಿಂಗ ಅದು ಯಾರ ಮುಖ? ಜಂಗಮದ ಮುಖ. ಜಂಗಮ ಲಿಂಗದ ಮುಖ, ಒಂದಕ್ಕೊಂದು ಪೂರಕ. ಗುರು, ಲಿಂಗ, ಜಂಗಮ ಇವು ಮೂರು ಅವಿನಾಭಾವ ಸಂಬಂಧ. ಗುರುವಿನ ಮೂಲಕ ಲಿಂಗ, ಲಿಂಗದ ಮೂಲಕ ಅರಿವು, ಅರಿವಿನ ಮೂಲಕ ಆಚರಣೆ, ಆಚರಣೆಯ ಮೂಲಕ ಅನುಭವ. ಇವು ಒಂದಕ್ಕೊಂದು ಭಿನ್ನಲ್ಲ. ಗುರು ಅರಿವಿನ ಪ್ರತೀಕ, ಲಿಂಗ ಆಚಾರದ ಪ್ರತೀಕ, ಜಂಗಮ ಅನುಭವದ ಪ್ರತೀಕ. ಇವು ಮೂರು ಬೇಕಲ್ಲ. ಅರಿವು ಬೇಕು, ಆಚಾರ ಬೇಕು, ಅನುಭವ ಬೇಕು. ಇವು ಮೂರು ಒಂದನ್ನು ಒಂದು ಬಿಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ. ಏನು? ಭಗವಂತ ನನ್ನೊಳಗೆ ಅದನೇ ಎನ್ನುವಂತಹ ಅರಿವು ಅದು ನಮ್ಮೊಳಗಿರುವಂತಹದ್ದು. ಅದನ್ನು ಮಾಡಿಕೊಡೋನು ಯಾರು? ಗುರು. ಜಗತ್ತಿನ ತುಂಬ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ನಿನ್ನೊಳಗ ಬ್ರಹ್ಮಾಂಡ ಹೇಗೈತೋ ಹಾಗೆ ಪಿಂಡಾಂಡ ಐತಪ್ಪ. ನಿನ್ನೊಳಗ ದೇವರು ಅದನೇ, ನಿನ್ನೊಳಗ ನಿರಾಕಾರವಾಗಿ ಅದನೇ ಎನ್ನುವಂತಹ ಅರಿವು. ಇನ್ನು ಆಚಾರ ಅಂದ್ರೆ ನಾವು ಮಾಡುವಂತಹ ಕ್ರಿಯೆ, ನಾವು ಮಾಡುವಂತಹ ವರ್ತನೆ. ಮನೆಯಿಂದ ನೀವು ಇಲ್ಲಿ ತನಕ ಬರ್ತೀರಿ, ಬರುವಾಗ ಕ್ರಿಯೆಯ ಮೂಲಕ, ಆಚರಣೆಯ ಮೂಲಕ, ಆಚಾರದ ಮೂಲಕ ಹೇಗೆ ಬರ್ತೀರಿ? ಪರಿಶುದ್ಧವಾಗಿ, ಏನು ಮುಖಮಾರ್ಜನ ಮಾಡಿಕೊಂಡು, ಹಣೆಗೆ ವಿಭೂತಿ ಧರಿಸಿಕೊಂಡು, ಬಹಳ ಶುದ್ಧವಾಗಿ ಪವಿತ್ರ ಭಾವದಿಂದ ಇಲ್ಲಿ ಬಸ್ಸನ್ನು ಏರಿ ಬಂದು ಕೂತ್ಕೊಳ್ತೀರಲ್ಲ, ಹಣೆಗೆ ವಿಭೂತಿ ಧರಿಸಿಕೊಂಡು ಬಹಳ ಶಾಂತವಾಗಿ, ಬಹಳ ಭಕ್ತಿಯಿಂದ ಇಲ್ಲಿ ಬಂದು ಕೂತ್ಕೊಳ್ತೀರಲ್ಲ, ಇದು ಕ್ರಿಯೆ, ಇದು ಆಚಾರ. ಪ್ರವಚನಕ್ಕೆ ಹೋಗಬೇಕಪ್ಪ ಅನ್ನುವಂತಹ ಅರಿವಾದ್ರೆ ಅದು ಇಲ್ಲಿ ಬಂದು ಕೂತ್ಕೊಂಡು ಕೇಳಿ, ಶಾಂತವಾಗಿ ಕೇಳಿ, ಸಮಾಧಾನವಾಗಿ ಪ್ರಸಾದ ಮಾಡಿ ಹೋಗೋವರೆಗೂ ಏನಾಗುತ್ತೆ? ಆಚಾರ ಆಗುತ್ತೆ, ಆಚರಣೆ ಆಗುತ್ತೆ, ಕ್ರಿಯೆ ಆಗುತ್ತೆ. ಇನ್ನು ಅನುಭವದ ಆ ಸಿದ್ಧಾಂತವನ್ನ ನಾವೆಲ್ಲರೂ ಕೂಡ ಅನುಭವಿಸ್ತೇವೆ. ಅದಕ್ಕೆ ಗುರುನು ಬೇಕು, ಲಿಂಗನೂ ಬೇಕು, ಜಂಗಮನೂ ಬೇಕು. ಒಂದನ್ನು ಬಿಟ್ಟು ಒಂದಿರ್ಲಿಕ್ಕೆ ಸಾಧ್ಯವಿಲ್ಲ. ಉಳುವಿಯ ಚೆನ್ನಬಸವಣ್ಣ ಬಹಳ ಸುಂದರ ಮಾತುಗಳನ್ನ ಯಾರಿಗೆ ಹೇಳ್ತಾರೆ? ಆ ಸಂವಾದ ನಡೀತೈತಿ. ಇಷ್ಟಲಿಂಗ ಯಾಕೆ ಬೇಕು? ಇಷ್ಟಲಿಂಗ ಗುರುವಿನ ಹಂಗು. ಆ ಗುರುವಿನ ಹಂಗೆ ನನಗೆ ಬೇಡ, ನನಗೆ ಕಾಯಕ ಐತಿ, ದಾಸೋಹ ಐತಿ ಎಂದಾಗ ಚೆನ್ನಬಸವಣ್ಣ ಏನು ಬಹಳ ಸುಂದರ ಉದಾಹರಣೆಯನ್ನ ಕೊಡ್ತಾನೆ. ಎಂಥ ಜ್ಞಾನಿ ಚೆನ್ನಬಸವಣ್ಣ ಅಂತಂದ್ರ ಎಷ್ಟು ಒಪ್ಪಲೇಬೇಕು. ಇಡೀ ಅನುಭವ ಮಂಟಪದೊಳಗ ಎಲ್ಲರೂ ಕೂಡ ಒಪ್ಪಬೇಕು. ಒಂದು ಚರ್ಚೆ ಹುಟ್ಟಾಗ್ತಾನೆ. ಇಂಗ್ಲಿಷ್ ಒಳಗೆ ಒಂದು ಮಾತು ಬರುತ್ತೆ, ಡಿಸ್ಕಸ್ ಇಸ್ ದ ಡಿಸ್ಕವರಿ ಆಫ್ ಟ್ರೂತ್ ಅಂತ. ಬಹಳ ಸುಂದರ ಮಾತು. ಡಿಸ್ಕಸ್ ಇಸ್ ದ ಡಿಸ್ಕವರಿ ಆಫ್ ಟ್ರೂತ್. ಚರ್ಚೆಯಿಂದ ಸತ್ಯ ಅದು ಪ್ರಕಟ ಆಗುತ್ತೆ, ಚರ್ಚೆಯಿಂದ ಸತ್ಯ ಅದು ನಮಗೆ ಗೋಚರ ಆಗುತ್ತೆ ಎನ್ನುವಂತ. ಇಲ್ಲಿ ಅನುಭವ ಮಂಟಪದೊಳಗೂ ಕೂಡ ಚರ್ಚೆಗೆ ನಾಂದಿ ಹಾಡ್ತಾನೆ ಯಾರು? ನುಲಿಯ ಚಂದಯ್ಯ. ನೋಡಿ, ಬರೀ ಅರ್ಧ ಮಾಡಿ ಕಾಯಕ ಮಾಡುವಂತಹ ಒಬ್ಬ ಸಾಮಾನ್ಯ ಕಾಯಕ ಮಾಡುವಂತಹ ನುಲಿಯ ಚಂದಯ್ಯ ಇಡೀ ಅನುಭವ ಮಂಟಪ ಗಮನ ಸೆಳೆಯುವಂತಹ ಪ್ರಶ್ನೆ ಕೇಳ್ತಾನೆ, ಒಂದು ಚರ್ಚೆಗೆ ನಾಂದಿ ಹಾಡ್ತಾನೆ. ಏನು ಚರ್ಚೆ? ಲಿಂಗನೇ ಬೇಡ ಅನ್ನುವಂತಹ ಚರ್ಚೆಗೆ ಇಡೀ ಅನುಭವ ಮಂಟಪ ಸಾಕ್ಷಿ ಆಗುತ್ತೆ. ಆ ಚರ್ಚೆಯ ಮೂಲಕ ಅನುಭವ ಮಂಟಪ ಯಾಕೆ ಇಂದಿಗೂ ಪ್ರಸ್ತುತ ಅಂತಂದ್ರೆ ನಾ ಹೇಳಿದ್ದೇನು ಕೇಳಬೇಕು ಅಂತಲ್ಲ. ಅನುಭವ ಮಂಟಪ ಅಂತಂದ್ರೆ ಸಂವಾದ ಆಗಬೇಕು, ಚರ್ಚೆ ಆಗಬೇಕು. ಅವ್ರಿಗೆ ತಿಳಿದಿದ್ದು ಅವ್ರಿಗೆ ಹೇಳಬೇಕು, ಇವ್ರಿಗೆ ತಿಳಿದಿದ್ದು ಇವ್ರಿಗೆ ಹೇಳಬೇಕು. ಎಲ್ಲರೂ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಆಗುವಂತಹ ಪ್ರಕ್ರಿಯೆ. ಅನುಭವ ಮಂಟಪದೊಳಗ ನಾ ಹೇಳಿದ್ದೇನು ಕೇಳಬೇಕು ಅನ್ನೋಂಗಿಲ್ಲ, ಅಥವಾ ನೀವು ಕೇಳಿದ್ದನ್ನೇ ನೀವು ಹೇಳಿದ್ದನ್ನೇ ನಾವು ಕೇಳಬೇಕು ಅಂತಿಲ್ಲ. ಅಲ್ಲಿ ವಿಚಾರ ಮಂಥನ ಆಗಬೇಕು, ಚರ್ಚೆ ಆಗಬೇಕು. ಆ ಚರ್ಚೆ ಆಗುವಂತಹ ಸಂದರ್ಭದೊಳಗ ನುಲಿಯ ಚಂದಯ್ಯನಿಗೆ ಚೆನ್ನಬಸವಣ್ಣ ಬಹಳ ಸರಳ ಹೇಳ್ತಾನೆ. ಏನ್ ಹೇಳ್ತಾನೆ? ಆಕಾಶದಲ್ಲಿ ಹಾರಾಡುವ. ನೋಡಿ, ಚೆನ್ನಬಸವಣ್ಣ ನುಲಿಯ ಚಂದಯ್ಯನಿಗೆ ಲಿಂಗ ಬೇಕೇ ಬೇಕು.
ಏನ ತಾಳಿನೇ ಇಲ್ಲಂಗ ಮದುವೆ ಹಾಕಿನಿ, ಮದುವೆ ಆದ್ಮೇಲೆ ತಾಳಿ ಹಾಕ್ಬೇಕು ಅಂದ್ರ ಪರಿಸ್ಥಿತಿ ಏನಾಗುತ್ತೆ ವಿಚಾರ ಮಾಡಿ. ಮದುವೆ ಆಗೈತಲ್ಲ, ಮದುವೆ ಆದ್ಮೇಲೆ ತಾಳಿ ಹಾಕ್ಬೇಕು, ಕುಂಕುಮ ಹಾಕ್ಬೇಕು, ಕಾಲುಂಗರೆ ಹಾಕ್ಬೇಕು, ಮೂರ್ತಿ ಹಾಕ್ಬೇಕು. ಮದುವೆ ಆದ್ಮೇಲೆ ಅವ್ ಯಾವ ಬೇಡವೇ ಬೇಡ ಅಂತಂದ್ರೆ ಪರಿಸ್ಥಿತಿ ಏನಾಗುತ್ತೆ. ಇವೆಲ್ಲ ಚಿನ್ನಗಳು ನಮಗೆ ಬೇಕು, ಏನು ಬೇಕು ಇವೆಲ್ಲವನ್ನ ನೋಡಿದಾಗ ನಮ್ಮ ಭಾವ ಏನು ಜಾಗೃತ ಆಗುತ್ತೆ. ಹಣೆ ಮೇಲೆ ಕುಂಕುಮ, ಮೂಗೊಳಗ ಮೂಗುತಿ, ಕಾಲೊಳಗ ಕಾಲುಂಗುರ, ಕೊರಳೊಳಗ ತಾಳಿ, ಕೈಯೊಳಗ ಬಳೆ, ಇದನ್ನೆಲ್ಲ ನೋಡಿದಾಗ ನಮಗೇನಾಗುತ್ತೆ, ಆ ತಾಯಿಗೆ, ಆ ಮಹಿಳೆಗೆ ಮಂಗಳಸೂತ್ರ ತಾಳಿಯನ್ನು ನೋಡಿದ ಕೂಡಲೇ ಭಾವ ಹೇಗೆ ಪರಿವರ್ತನೆ ಆಗುತ್ತೆ. ಆ ತಾಯಿಗೆ ಪತಿ ಇದ್ದಾನೆ, ಲಗ್ನ ಆಗೈತಿ, ಮದುವೆ ಆಗೈತಿ ಅನ್ನೋ ಚಿಹ್ನೆ ನಮಗೆ ಗೊತ್ತಾಗ್ತಾವ. ಅರಿವನ್ನು ಜಾಗೃತ ಮಾಡುವಂತಹ ಪ್ರಕ್ರಿಯೆಗಳು ಯಾವ ಹೊರಗಿನ ಬಾಹ್ಯ ಪರಿಕರಗಳು. ಹಾಗೆ ಇಲ್ಲಿ ನುಲಿಯ ಚಂದಯ್ಯನಿಗೆ ಚನ್ನಬಸವಣ್ಣ ಹೇಳ್ತಾನೆ, ಆಕಾಶದಲ್ಲಿ ಹಾರಾಡುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಆಕಾಶದಾಗ ಪಟ ಹಾರ್ತೈತಿ, ಬಹಳ ಎತ್ತರವಾಗಿ ಗಾಳಿಯ ಪಟ ಹಾರ್ತೈತಿ. ಗಾಳಿಯ ಪಟ ಹಾರಾಡುವಂತಹ ಸಂದರ್ಭದೊಳಗ ಎಷ್ಟು ವಿಶೇಷ ಸೂತ್ರವನ್ನ ಉದಾಹರಣೆಯನ್ನ ಕೊಡ್ತಾರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅಂತಂದ್ರೆ, ಪಟ ಗಾಳಿ ಪಟ ಹಾರಾಡ್ತೈತಿ, ಎಷ್ಟು ಎತ್ತರಕ್ಕೆ ಹಾರಾಡ್ತೈತಿ. ಗಾಳಿ ಪಟ ಗಾಳಿಯ ರಭಸದ ಮೂಲಕ ತೇಲಾಡ್ತೈತಿ. ಪಟ ಗಾಳಿಯ ಪಟ ನಮಗೆ ಕಾಣಿಸ್ತೈತಿ, ಆದ್ರೆ ಆ ಗಾಳಿಯ ಪಟಕ್ಕ ಕಾರಣೀಭೂತ ಆಗಿರುವಂತಹ ಮೂಲ ಸೂತ್ರ ದಾರನೇ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನೀವು ನೋಡ್ರಿ, ಗಾಳಿ ಪಟ ಹಾರಾಡುವಾಗ ಪಟ ಕಾಣುತ್ತೆ, ದಾರ ಕಾಣಿಸೋದಿಲ್ಲ. ಅದು ದಾರ ಎಲ್ಲೈತೋ, ಯಾವ ಬಣ್ಣದೈತೋ ಗೊತ್ತಾಗೋದಿಲ್ಲ. ಗಾಳಿಯ ಪಟ ಅದು ವರ್ಣರಂಜಿತವಾಗಿರುವಂತಹ ಪಟ ಗೋಚರ ಆದಂಗ ಇಲ್ಲಿ ದಾರ ಕಾಣೋದಿಲ್ಲ. ದಾರ ಇಲ್ಲ ಅಂದ್ರೆ ಗಾಳಿ ಪಟ ನಡಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಕಾಶದೊಳಗ ಎತ್ತರದ ಸ್ಥಳದೊಳಗ ಗಾಳಿ ಪಟ ಹಾರಾಡ್ತೈತಿ ಅಂದ್ರ ಅದು ಯಾವುದರ ಮೂಲ ಸೂತ್ರದ ಏನು ಮೂಲ ಸೂತ್ರದ ಮೂಲಕ ಗಾಳಿ ಪಟ ಹಾರಾಡ್ತೈತಿ. ಅದಕ್ಕೆ ಮುಂದುವರೆದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾರೆ, ಏನು ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ. ಎಷ್ಟು ಚಂದ ಸರಳ ಉದಾಹರಣೆ ಕೊಡ್ತಾರೆ ನೋಡಿ. ಆಕಾಶದಾಗ ಪಟ ಹಾರಾಡ್ತೈತಿ ಅಂದ್ರೆ ಅದಕ್ಕೆ ಏನು ಬೇಕು, ಸೂತ್ರ, ದಾರ ಬೇಕು. ದಾರ ಇಲ್ಲ ಅಂದ್ರೆ ಪಟ ಹಾರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಪಟದ ಸೂತ್ರ ಯಾವುದು, ದಾರನೇ ಸೂತ್ರ. ಹಾಗಾದ್ರೆ ಈ ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ. ಈ ಬಂಡಿಗಳು ನಡಿಬೇಕಾದ್ರೆ, ಯಾವುದೇ ಕಾರು, ಯಾವುದೇ ವಾಹನ ನಡಿಬೇಕಾದ್ರೆ ಏನು ಮೂಲ ಸೂತ್ರ ಬೇಕು, ಅಲ್ಲಿ ಇರುವಂತಹ ಮೂಲ ಸೂತ್ರ ಭೂಮಿ ಬೇಕು. ಭೂಮಿ ಇಲ್ಲಾಂದ್ರೆ ನಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೇಳಬಹುದು, ವಿಮಾನ ಹೆಲಿಕಾಪ್ಟರ್ ಆಕಾಶದಾಗ ಹಾರಾಡ್ತಾವಲ್ರಿ ಗುರುಗಳ, ಅವು ಭೂಮಿ ಮೇಲೆ ನಡೆಯೋದಿಲ್ಲ. ವಿಮಾನ ಹೆಲಿಕಾಪ್ಟರ್ ಆಕಾಶದಾಗ ಹಾರಾಡ್ತಾವು ಅಂತಂದ್ರೂ ಕೂಡ ಅವು ಲ್ಯಾಂಡಿಂಗ್ ಆಗ್ಬೇಕಾದ್ರೆ, ಟೇಕಪ್ ಆಗ್ಬೇಕಾದ್ರೆ ಏನು ಬೇಕು, ಭೂಮಿನೇ ಬೇಕು. ಭೂಮಿ ಇರ್ಲಾರ್ದೆ ಟೇಕಪ್ ಆಗಕ್ಕ ಹೋಗೋದಿಲ್ಲ, ಲ್ಯಾಂಡಿಂಗ್ ಆಗಕ್ಕೂ ಆಗಲ್ಲ. ಎಂತ ದೊಡ್ಡ ವಿಮಾನ ಐತಂದ್ರು, ಎಂತ ದೊಡ್ಡ ಹೆಲಿಕಾಪ್ಟರ್ ಐತಂದ್ರು ಏನು ಬೇಕು, ಭೂಮಿ ಬೇಕು. ಮೇಲೆ ಹಾರಬೇಕಾದ್ರೂ ಏನು ಬೇಕು, ಭೂಮಿ ಬೇಕು. ಭೂಮಿ ಇರ್ಲಾರ್ದೆ ಯಾವ ವಾಹನವೂ ಕೂಡ ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಭೂಮಿ ಆಧಾರ, ಈ ಭೂಮಿ ಮೂಲ ಸ್ವರೂಪ, ಮೂಲ ಸೂತ್ರ ಯಾವುದು ಅಂತಂದ್ರೆ ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ. ಎಷ್ಟು ಚಂದ ಹೇಳ್ತಾರೆ ನುಲಿಯ ಚಂದಯ್ಯನವರಿಗೆ ತಿಳಿಸಿ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಚನ್ನಬಸವಣ್ಣ, ಏನ್ ಹೇಳ್ತಾರೆ ಅಂತಂದ್ರೆ, ಏನೋ ಕಲಿ ಇಲ್ಲದೆ, ಏನೋ ಕಬ್ಜವಿಲ್ಲದೆ ಕಲಿ ಯುದ್ಧವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ ಬಹಳ ವೀರದನೆ, ಬಹಳ ಶೂರದನೆ, ಬಹಳ ಧೀರದನೆ ಅಂದ್ರು. ಎಂತ ವೀರದನಂದ್ರು, ಎಂತ ಶೂರದನಂದ್ರು, ಅವನ ಕೈಯಾಗ ಏನ್ ಬೇಕು ಅಂದ್ರೆ ಒಂದು ಖಡ್ಗ ಬೇಕು, ಒಂದು ಕತ್ತಿ ಬೇಕು. ಕತ್ತಿ ಇಲ್ಲ, ಖಡ್ಗ ಇಲ್ಲ ಅಂದ್ರೆ ಹೋರಾಟವನ್ನ ಮಾಡ್ಲಿಕ್ಕೆ, ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಲಿಯಾದರೂ ಕಜ್ಜವಿಲ್ಲದೆ ನಡೆಯಲು. ಅವನು ಎಂತ ಶೂರದನಂದ್ರು ನಡೆಯೋದಿಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಜೈರಾಬಾದ್ ಒಳಗ ಏನು ಕರಾಟೆ ಕ್ಲಬ್ ಅಂತ ಅದಾವ ಇಲ್ಲೋ ಗೊತ್ತಿಲ್ಲ, ನಿಮಗೆ ಗೊತ್ತಿರ್ಲಿ. ಕರಾಟೆ ಒಳಗ ಎಷ್ಟೇ ಬಲ್ಲಿದನಾಗಿರುವಂತಹ ವ್ಯಕ್ತಿ ಬ್ಲ್ಯಾಕ್ ಬೆಲ್ಟ್ ಅಂತ ಕೊಡ್ತಾರೆ. ಬ್ಲ್ಯಾಕ್ ಬೆಲ್ಟ್ ಅಂತ ಕೊಟ್ಟರು ಕರಾಟೆ ಕಲ್ತವರಿಗೆ, ಯಾರು ಕರಾಟೆ ಕಲ್ತಿರ್ತೀರಿ, ಏನು ದೇಹ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕರಾಟೆ ಕಲ್ತವರಿಗೆ ಬ್ಲ್ಯಾಕ್ ಬೆಲ್ಟ್ ಬಿರುದನ್ನ ಕೊಡ್ತಾರೆ. ಆ ಬ್ಲ್ಯಾಕ್ ಬೆಲ್ಟ್ ಕೊಟ್ಟಂತಹ ವ್ಯಕ್ತಿಗೆ ಆತ ಒಂದು ಕೈಯೊಳಗ ಕರಾಟೆಯನ್ನ ಕಲಿತಂತಹ ವ್ಯಕ್ತಿ ಕೈಯೊಳಗ ಒಂದು ಸಣ್ಣ ಕೋಲಿತ್ತು ಅಂದ್ರೆ ಕೇವಲ ಒಂದು ಸಣ್ಣ ಕೋಲಿನ ಮೂಲಕ 10 ಜನರನ್ನ ಎದುರಿಸುವಂತಹ ತಾಕತ್ ಯಾವಾಗ ಇರ್ತತಿ ಅಂದ್ರೆ ಆ ಕರಾಟೆ ಕಲಿತಂತವನಿಗೆ ಇರ್ತದೆ. ಕರಾಟೆ ಬಹಳ ಚಂದ ಕಲ್ತಾನಂದ್ರ ಕೈಯಾಗ ಒಂದು ಕೋಲ್ ಇರದೆ ಅಂದ್ರೆ ಆ ಜನರನ್ನ ಎದುರಿಸುವಂತದ್ದು ಬಹಳ ಕಷ್ಟ ಆಗುತ್ತೆ. ಹಾಗೆ ಏನು ಎಷ್ಟೇ ವೀರ ಅದನೆ, ಬಹಳ ಧೈರ್ಯಶಾಲಿ ಅದನೆ,
ಧೈರ್ಯಶಾಲಿ ಇದ್ದವನ ಕೈಯೊಳಗ ಒಂದು ಖಡ್ಗ ಇರದೆ ಹೋದ್ರ, ಒಂದು ಗನ್ ಇರದೆ ಹೋದ್ರ ಏನೋ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಇವು ಮೂಲ ಬೇಕೇ ಬೇಕು, ಅವು ಇಲ್ಲ ಅಂದ್ರೆ ನಡೆಯೋದಿಲ್ಲ. ಏನು ಗಾಳಿ ಪಟ ನಡಿಬೇಕಾದ್ರೆ ದಾರ ಬೇಕು, ಭೂಮಿ ಏನು ಬಂಡಿ ನಡಿಬೇಕಾದ್ರೆ, ಚಕ್ಡಿ ನಡಿಬೇಕಾದ್ರೆ, ವಾಹನ ನಡಿಬೇಕಾದ್ರೆ ಏನು ಬೇಕು? ಭೂಮಿ ಬೇಕು. ಇದು ಇಲ್ಲ ಅಂದ್ರೆ ನಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಏನು ಎಷ್ಟೇ ದೊಡ್ಡ ವೀರದನೆ, ಎಷ್ಟೇ ದೊಡ್ಡ ಸೂರ ಅದನಂದ್ರೂ ಕೂಡ ಅವನಿಗೆ ಕೈಯೊಳಗ ಖಡ್ಗ ಬೇಕು. ಖಡ್ಗ ಇಲ್ಲ ಅಂದ್ರೆ ನೀವು ತಾಯಂದಿರು ಬಹಳ ಚಲೋ ಅಡಿಗೆ ಮಾಡ್ತೀರಿ, ಅಡಿಗೆ ಬಹಳ ಚಲೋ ಮಾಡ್ತೀರಿ. ಅಡಿಗೆ ಮಾಡ್ಲಿಕ್ಕೆ ಪಾತ್ರೆನೇ ಇಲ್ಲ ಅಂದ್ರೆ ಹೆಂಗ್ ಅಡಿಗೆ ಮಾಡ್ತೀರಿ? ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು? ಪಾತ್ರೆ ಬೇಕು. ಬಹಳ ಚಲೋ ಅಡಿಗೆ ಮಾಡ್ತೀರಿ, ಬಹಳ ಚಲೋ ಅಡಿಗೆ ಮಾಡ್ತೀರಿ ಅಂತ ಪಾತ್ರೆ ಇರ್ಲಾರ್ದಂಗ ಅಡಿಗೆ ಮಾಡ್ರಿ ಅಂತಂದ್ರ, ಗ್ಯಾಸ್ ಇರ್ಲಾರ್ದಂಗ ಅಡಿಗೆ ಮಾಡ್ರಿ ಅಂದ್ರ, ಒಲಿ ಇರ್ಲಾರ್ದಂಗ ಅಡಿಗೆ ಮಾಡ್ರಿ ಅಂದ್ರೆ ಹೆಂಗ್ ಸಾಧ್ಯ? ಒಂದು ಪಾತ್ರೆ ಇತ್ತು ಅಂದ್ರೆ ನೀವು ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ, ಪಾತ್ರೆನೇ ಇಲ್ಲ ಅಂದ್ರೆ ಹೆಂಗ್ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ? ಹಾಗೆ ಇಲ್ಲಿ ಹೊರಗಿನ ಪರಿಕರಗಳು ಇರಲಾರ್ದೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಏನೋ ಹೊರಗಿನ ಕುರುಹುಗಳು, ಹೊರಗಿನ ಅರಿವನ್ನು ಜಾಗೃತ ಮಾಡುವ ಸಂಗತಿಗಳು ನಮಗೆ ಬೇಕೇ ಬೇಕು. ಅವಿದ್ದಾಗ ಅರಿವು ಜಾಗೃತ ಆಗತ್ತಪ್ಪ ತನ್ನಯ್ಯ. ಅಂಗಕ್ಕೆ ಲಿಂಗವಿಲ್ಲದೆ ನಿಸ್ಸಂಗವೆಂದು ನುಡಿಯಬಹುದೇ ಕೂಡಲ ಚನ್ನ ಸಂಗಯ್ಯನಲ್ಲಿ ಕೇಳ ಚಂದಯ್ಯ ಅನ್ನುವಂತಹ ವಿಚಾರವನ್ನ ಅನುಭವ ಮಂಟಪದೊಳಗ, ಸಂವಾದದೊಳಗ ಏನು ನುಲಿಯ ಚಂದಯ್ಯನವರಿಗೆ ಇಷ್ಟಲಿಂಗದ ಮಹತ್ವವನ್ನ ಕುರಿತು ಶರಣರು ತಿಳಿಸಿಕೊಡ್ತಾರೆ. ಇಷ್ಟಲಿಂಗದ ಮೂಲಕ ಏಕನಿಷ್ಠೆಯನ್ನ, ಗುರುಲಿಂಗ ಜಂಗಮನ ಆರಾಧನೆಯನ್ನ ಸಾಧಿಸುವಂತಹ ಅಪ್ರತಿಮ ವಿಚಾರಗಳನ್ನ ಆ ಸಂವಾದದೊಳಗ ನುಲಿಯ ಚಂದಯ್ಯನವರಿಗೆ ತಿಳಿಸಿಕೊಡುವಂತಹ ಕಾರ್ಯವನ್ನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಮಡಿವಾಳ ಮಾಚ ತಂದೆಗಳು, ಅಲ್ಲಮ ಪ್ರಭುಗಳು ಅನುಭವ ಮಂಟಪದೊಳಗ ಬಹುದೊಡ್ಡ ಸಂವಾದ ಆಗುತ್ತೆ, ಬಹುದೊಡ್ಡ ಚರ್ಚೆ ಆಗುತ್ತೆ. ಆ ಚರ್ಚೆಯ ಮೂಲಕ ಈ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಹಾಕ್ತಾರೆ. 12ನೇ ಶತಮಾನ ಅದು ಇಷ್ಟಲಿಂಗದ ಮೂಲಕ ನಾವೆಲ್ಲ ಸೇರಿದ್ದೇವೆ. ನಮ್ಮನ್ನೆಲ್ಲ ಇಲ್ಲಿ ಸೇರುವಂತೆ ಮಾಡಿದ್ರೆ ಯಾವುದು ಅಂದ್ರೆ ಅದೇ ಇಷ್ಟಲಿಂಗ, ಅದೇ ವಿಭೂತಿ, ಅದೇ ಮಂತ್ರ, ಅದೇ ರುದ್ರಾಕ್ಷಿ. ನಾವೆಲ್ಲರೂ ಲಿಂಗಾಯತರು ಅನ್ನುವಂತಹ ಒಂದು ಏಕ ಭಾವದಿಂದ, ಭಾವೈಕ್ಯ ಭಾವದಿಂದ ನಾವಿಲ್ಲಿ ಸೇರಿರುವಂತಹದ್ದು ಯಾವ ಭಾವ ಅಂದ್ರೆ ಇಷ್ಟಲಿಂಗದ ಮೂಲಕ ನಾವೆಲ್ಲರೂ ಕೂಡ ಒಂದು, ಇಷ್ಟಲಿಂಗದ ಮೂಲಕ ನಾವೆಲ್ಲರೂ ಸಮಾನರು ಅನ್ನುವಂತಹ ಭಾವ ನಮಗೆ ಜಾಗೃತ ಆಗುವಂತಹದ್ದು. ಹಣೆ ಮೇಲೆ ವಿಭೂತಿ ನೋಡಿದ ಕೂಡಲೇ ನಮ್ಮ ಭಾವ ಎಷ್ಟು ಪರಿಶುದ್ಧ ಆಗುತ್ತೆ, ಎಷ್ಟು ಜಾಗೃತ ಆಗುತ್ತೆ ಅಂದ್ರೆ ಹಣೆಯ ಮೇಲೆ ವಿಭೂತಿಯನ್ನು ನೋಡಿದ ಕೂಡಲೇ ಈತ ಶಿವಭಕ್ತ ಅದನೇ ಎನ್ನುವಂತಹ ಭಾವ ನಮಗೆ ಜಾಗೃತ ಆಗುತ್ತೆ. ಕೊಳ್ಳೊಳಗ ಲಿಂಗವನ್ನ, ರುದ್ರಾಕ್ಷಿಯನ್ನ ನೋಡಿದ ಕೂಡಲೇ ಈತ ಶಿವನ ಭಕ್ತ ಅದಾನಪ್ಪ ಅನ್ನುವಂತ ಅರಿವನ್ನ ಜಾಗೃತ ಮಾಡೋ ಕೆಲಸವನ್ನ ಯಾವ ಮಾಡ್ತಾವೋ ಈ ಹೊರಗಿನ ಪರಿಕರಗಳು ನಮಗೆ ಮಾಡ್ತಾವೋ. ಹೊರಗ ಸಾಕಾರ ಇರಲಾರದೆ ನಿರಾಕಾರವ ನಂಬಲಾಗದು. ಒಂದು ಸಾಕಾರ ಬೇಕು, ನಮ್ಮೇನು ನಿರಾಕಾರವನ್ನ ನಂಬಲಿಕ್ಕೆ ಆಗೋದಿಲ್ಲ. ನಂಬಿಕೆಗೆ ಒಂದು ಸಾಕಾರ ಬೇಕು. ಆ ಸಾಕಾರ ಯಾವುದು ಅಂತಂದ್ರೆ ಇಷ್ಟಲಿಂಗ. ಕನ್ನಡಿ ಐತಿ ಅಂತ ನಾವೆಲ್ಲರೂ ರೂಪವನ್ನ ನೋಡ್ಕೊಳ್ತೇವೆ. ಕನ್ನಡಿನೇ ಇರದೆ ಹೋದ್ರೆ ನಮ್ಮ ರೂಪವನ್ನ ನೋಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಹೇಳ್ರಿ? ನಮ್ಮ ರೂಪ ತಿದ್ಕೊಳ್ಳಿಕ್ಕೆ ಹೊರಗೊಂದು ಸಾಕಾರ ಕುರು, ಸಾಕಾರ ರೂಪ ಬೇಕಲ್ಲ. ಆ ಸಾಕಾರ ರೂಪದ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕೆಲಸವನ್ನ ನಾವು ಪರಿಶುದ್ಧಗೊಳಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ನಾವು ಒಳಗಡೆ ಆಗ್ತೇವೆ. ಹಾಗೆ ಇಲ್ಲಿಯೂ ಕೂಡ ಚಂದಯ್ಯ ಲಿಂಗ ಇಲ್ಲ ಅಂದ್ರೆ ನಡೆಯೋದಿಲ್ಲಪ್ಪ, ಲಿಂಗ ಬೇಕೇ ಬೇಕು. ಅಂಗಕ್ಕೆ ಲಿಂಗ ಸಮನಿಸದೆ ನಿಸ್ಸಂಗಿ ಎಂದು ನಡೆಯಬಹುದೇ, ಅಂಗಕ್ಕ ಲಿಂಗ ಇರಲಾದೆ ನೀನ್ ನಿಸ್ಸಂಗಿ ಅಂತ ಹೆಂಗ್ ಹೇಳ್ತೀಯಪ್ಪ? ಅದಕ್ಕ ಅಂಗಕ್ಕ ಲಿಂಗ ಬೇಕೇ ಬೇಕು ಅನ್ನುವಂತಹ ಸೂತ್ರವನ್ನ, ಒಂದು ಹೂವು ಐತಿ ಅಂದ್ರೆ ಆ ಹೂವು ಆಕಾರದ ಮೂಲಕ ನಮಗೆ ಪರಿಮಳವನ್ನ ಕೊಡುತ್ತದೆ. ಆ ಪರಿಮಳ ಬೀರಬೇಕಾದ್ರೆ ಹೂವು ಸಾಕಾರ ಇರ್ತದೆ, ಏನು ಪರಿಮಳ ನಿರಾಕಾರವಾಗಿರ್ತದೆ. ಆ ನಿರಾಕಾರವಾಗಿರುವಂತಹ ಸುಗಂಧ ಬರಬೇಕಾದ್ರೆ ಆಕೃತಿಯ ಮೂಲಕ, ಏನು ಸಾಕಾರ ರೂಪದೊಳಗೆ. ನಿಮಗೆ ಇನ್ನೊಂದು ಚಂದ ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ಚಿತ್ರ ಕಲಾವಿದ, ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ಅನ್ನೋದು ನಮಗೆ ಗೊತ್ತಾಗೋದು ಯಾವಾಗ? ಬಹಳ ಚಂದ, ಬಹಳ ಎಕ್ಸ್ಪರ್ಟ್ ಅದಾನೆ. ಎದ್ರೊಳಗೆ ಎಕ್ಸ್ಪರ್ಟ್ ಅದಾನೆ? ಬಹಳ ಎಕ್ಸ್ಪರ್ಟ್ ಅದಾನೆ. ನೀವು ಎಂತ ಚಿತ್ರ ಕೊಡ್ತೀರಿ ಅಂತ ಚಿತ್ರ ಬಿಡುತ್ತಾನೆ, ಅಷ್ಟು ಎಕ್ಸ್ಪರ್ಟ್ ಅದಾನೆ. ಅಷ್ಟು ಎಕ್ಸ್ಪರ್ಟ್ ಇರೋನು ಡ್ರಾಯಿಂಗ್ ಮಾಸ್ಟರ್ ಅನ್ನೋದು ಯಾವಾಗ ಗೊತ್ತಾಗತಿ? ಅವನು ಹೊರಗೆ ತನ್ನ ಕಲೆಯನ್ನ ಹೊರಗೆ ಬಾಹ್ಯವಾಗಿ ತೋರ್ಪಡಿಸಿದಾಗ, ಹೊರಗೆ ತೋರಿಸಿದಾಗ ಮಾತ್ರ ಗೊತ್ತಾಗತ್ತೆ. ಇನ್ನು ತಾಯಂದಿರು ಬಹಳ ಚಂದ ರಂಗೋಲಿ ಹಾಕ್ತೀರಿ, ರಂಗೋಲಿಯನ್ನ ಎಷ್ಟು ಸುಂದರವಾಗಿ
ಸುಂದರವಾಗಿ ಎಷ್ಟು ಅದ್ಭುತವಾಗಿ ಹಾಕ್ತೀರಿ. ರಂಗೋಲಿ ಹಾಕುವಂತ ಕಲೆ ನಿಮಗೆ ಎಷ್ಟು ಚಂದ ಗೊತ್ತಿರ್ತತಿ. ರಂಗೋಲಿ ಹಾಕುವಾಗ ಏನ್ ಮಾಡ್ತೀರಿ, ಸುಮ್ನೆ ಒಂದೊಂದು ಚುಕ್ಕಿ ಇಡ್ತೀರಿ. ಬರೇ ಒಂದೊಂದು ಚುಕ್ಕಿ ಇಟ್ಟು ಏನ್ ಮಾಡ್ತೀರಿ, ಆ ಚುಕ್ಕಿಗಳನ್ನ ಜೋಡಿಸ್ತೀರಿ, ಅದಕ್ಕೆ ಚಂದ ಬಣ್ಣ ಹಾಕ್ತೀರಿ. ಎಲ್ಲ ಆದ್ಮೇಲೆ ಎಷ್ಟು ಚಂದ ಐತಿ, ಎಷ್ಟು ಚಂದ ರಂಗೋಲಿ ಹಾಕ್ಯಾರೆ ಅಂತ ಅಂತೇಳಿ ನಿಮ್ಮ ತಲೆಯೊಳಗಿತ್ತು ರಂಗೋಲಿ ಯಾವ ಆಕೃತಿ ಹಾಕಬೇಕು, ಯಾವ ಬಣ್ಣ ಹಾಕಬೇಕು ಬಹಳ ಎಕ್ಸ್ಪರ್ಟ್ ಅದಿರಿ. ಇದ್ರೊಳಗ ರಂಗೋಲಿ ಹಾಕೋದ್ರೊಳಗ ಬಹಳ ಎಕ್ಸ್ಪರ್ಟ್ ಅದಿರಿ. ಅದು ಗೊತ್ತಾಗೋದು ಯಾವಾಗ ನೀವು ಅಂಗಳದ ರಂಗೋಲಿ ಹಾಕಿ ತೋರಿಸಿದಾಗ ಅದು ಬಹಳ ಹೊರಗಿನ ರೂಪ, ಹೊರಗಿನ ಸಾಕಾರ, ಹೊರಗಿನ ಬಾಹ್ಯ ಪ್ರಕ್ರಿಯೆ ಒಳಪಟ್ಟಾಗ ಏನಾಗುತ್ತೆ, ರಂಗೋಲಿ ಬಹಳ ಚಂದ ಹಾಕ್ಯಾರಪ್ಪ ಅಂತ ಆಗುತ್ತೆ. ಇನ್ನೊಬ್ಬ ಮನುಷ್ಯ ಬಹಳ ಚಂದ ಹಾಡುತ್ತಾನೆ, ಬಹಳ ಚಂದ ತಬಲಾ ನುಡಿಸ್ತಾನೆ, ಆತ ಹಾರ್ಮೋನಿಯಂ ಬಹಳ ಚಂದ ನುಡಿಸ್ತಾನೆ. ಯಾವಾಗ ಪೇಟಿ ಬೇಕಲ್ಲ, ಹಾಡಲಿಗೂ ಕೂಡ ಹೊರಗಿನ ಮಾಧ್ಯಮ ಬೇಕಲ್ಲ. ಏನ್ ಬೇಕು, ಹಾರ್ಮೋನಿಯಂ ಬೇಕು. ಬಹಳ ಚಂದ ತಬಲಾ ನುಡಿಸ್ತಾನೆ, ತಬಲಾ ಬಾರಿಸ್ತಾನೆ ಅಂದ್ರೆ ಏನ್ ಬೇಕು, ಅಲ್ಲಿ ತಬಲಾ ಬೇಕೇ ಬೇಕು. ಹಾಡೋನಿಗೆ ಮೈಕ್ ಇಲ್ಲ ಅಂದ್ರೆ, ತಬಲಾ ಬಾರಿಸೋನಿಗೆ ತಬಲಾನೇ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹಾಗೆ ಇಲ್ಲಿ ಒಬ್ಬ ವಿದ್ಯಾರ್ಥಿ, ನಿಮಗಿನ್ನೂ ಸರಳ ಉದಾಹರಣೆ ಮೂಲಕ ಹೇಳಬೇಕನ್ನೋದಾದ್ರೆ, ಏನು ಬಾಹ್ಯ ಪರಿಕರಗಳಿರ್ಲಾರ್ದೆ ನಾವು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಬಾಹ್ಯ ಪರಿಕರಗಳು? ನಿಮಗೆಲ್ಲ ಗೊತ್ತೈತಿ. ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದೊಳಗ ಗಣಿತ ಏನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಒಳಗ ರೇಖಾ ಗಣಿತ ಅಂತ ಒಂದು ಬರ್ತದೆ. ರೇಖಾ ಗಣಿತವನ್ನ ಪ್ರಮೇಯವನ್ನ ಬಿಡಿಸಬೇಕಾದ್ರೆ, ರೇಖಾ ಗಣಿತದ ಲೆಕ್ಕ ಮಾಡಬೇಕಾದ್ರ ಏನು ಬೇಕು, ಜಾಮೆಟ್ರಿ ಬಾಕ್ಸ್ ಬೇಕು, ಕಂಪಾಸ್ ಬೇಕು, ಅದ್ರೊಳಗ ಏನು ಸ್ಕೇಲ್ ಬೇಕು, ಸ್ಕೈವರ್ ಬೇಕು, ಕೋನಮಾಪಕ ಬೇಕು. ಅವೆಲ್ಲ ಇದ್ದಾಗ ರೇಖಾ ಗಣಿತದ ಲೆಕ್ಕವನ್ನ ಪ್ರಮೇಯವನ್ನ ಬಿಡಿಸ್ಲಿಕ್ಕೆ ಸಾಧ್ಯ. ನಾನು ಬಹಳ ಚಂದ ಗಣಿತ ಶಾಸ್ತ್ರಜ್ಞ ಇರಬಹುದು, ಗಣಿತ ಪಂಡಿತ ಇರಬಹುದು, ಅಲ್ಲಿ ಸ್ಕೈವರ್ ಇಲ್ಲ, ಕೋನಮಾಪಕ ಇಲ್ಲ, ಏನು ಸ್ಕೇಲ್ ಇಲ್ಲ ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಿನ ಪರಿಕರಗಳು ನಮಗೆ ಬೇಕೇ ಬೇಕು. ಹೊರಗಿನ ಪರಿಕರಗಳು ಇರಲಾರ್ದೆ ನಾವು ಯಾವ ಕೆಲಸವನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದು ಸಾಕಾರ ನಿರಾಕಾರ ಬಾಹ್ಯ ಕ್ರಿಯೆಗೆ ಒಳಗಡೆ ಆಗ್ಬೇಕಾದ್ರೆ ಇವೆಲ್ಲವೂ ಕೂಡ ನಮಗೆ ಬೇಕೇ ಬೇಕು. ಅವು ಇಲ್ಲ ಅಂದ್ರೆ ನಮ್ಮ ಮುಂದಿನ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಒಂದು ಬಹುದೊಡ್ಡ ವಿಶ್ಲೇಷಣೆಯನ್ನ ಅನುಭವ ಮಂಟಪದೊಳಗ ಏನು ನುಲಿಯ ಚಂದಯ್ಯನವರಿಗೆ ಅಂಗಕ್ಕೆ ಲಿಂಗ ಬೇಕೇ ಬೇಕಪ್ಪ ಅನ್ನುವಂತಹ ಒಂದು ವಿಚಾರವನ್ನ ಮಾಡಿಕೊಡ್ತಾರೆ. ಏನೇ ಪದಾರ್ಥ ಮಾಡಬೇಕಾದ್ರೂ ಅಲ್ಲಿ ಪಾತ್ರೆ ಬೇಕು, ಪಾತ್ರೆ ಇರಲಾರ್ದೆ ಪದಾರ್ಥವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮೂಲಕ ನುಲಿಯ ಚಂದಯ್ಯನವರು ಒಪ್ಪಿಕೊಳ್ತಾರೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಗುರು, ಲಿಂಗ, ಜಂಗಮ, ಅರಿವು, ಆಚಾರ, ಅನುಭವ ಇವು ಮೂರೂ ಕೂಡ ನಮಗೆ ಸಾಧನೆಗೆ ಬೇಕೇ ಬೇಕಪ್ಪ. ಸಾಧನೆಗೆ ಇವು ಇಲ್ಲಾರ್ದೆ ನಾವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಒಂದು ಸೂತ್ರವನ್ನ, ವಿಚಾರವನ್ನ 12ನೇ ಶತಮಾನದೊಳಗ ಅನುಭವ ಮಂಟಪದೊಳಗ ನಮಗೆ ಕಲ್ಪಿಸಿಕೊಡ್ತಾರೆ. ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅನ್ನೋದಾದ್ರೆ, ನಾವೆಲ್ಲ ಕೈಯಾಗ ವಾಚ್ ಕಟ್ಕೊಳ್ತೇವೆ. ವಾಚ್ ಕಟ್ಕೊಳ್ಳೋದು ಯಾಕೆ ಅಂತಂದ್ರೆ, ವಾಚ್ ಏನ್ ಕೆಲಸ ಮಾಡ್ತತಿ, ಒಂದು ಬಾಹ್ಯ ಪರಿಕರ, ಒಂದು ಔಟ್ ಆಫ್ ಇನ್ಸ್ಟ್ರೂಮೆಂಟ್. ವಾಚ್ ಏನ್ ಕೆಲಸ ಮಾಡ್ತತಿ ಅಂದ್ರೆ ಸಮಯವನ್ನ ತೋರಿಸುವಂತಹ ಒಂದು ಸಲಕರಣೆ, ಒಂದು ಸಾಧನ. ವಾಚ್ ಏನು ಅಂತಂದ್ರೆ ಸಮಯವನ್ನ ಜ್ಞಾಪಿಸುವಂತಹ ಒಂದು ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಇಲ್ಲದೆ ನಾವು ಏನನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ಯಾವುದೇ ಕೆಲಸ ಮಾಡ್ಲಿ, ಇನ್ಸ್ಟ್ರೂಮೆಂಟ್ ವಿತೌಟ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ನಮ್ಮ ಯಾವ ಕೆಲಸವೂ ಕೂಡ ಪೂರ್ಣವಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ ಇಷ್ಟಲಿಂಗ. ಇಷ್ಟಲಿಂಗ ಏನೇ ನಿನ್ನ ಸಾಧನ, ನಿನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಒಂದು ಸಾಧ್ಯವನ್ನ ಸಾಧಿಸಿಕೊಳ್ಳಿಕ್ಕೆ ಇರುವಂತಹ ಉಪಕರಣ ಅದು ಇಷ್ಟಲಿಂಗ ಅನ್ನುವಂತಹ ಒಂದು ಸೂತ್ರವನ್ನ ಶರಣರು ನಮಗೆ ಕೊಡ್ತಾರೆ. ಬಹಳ ಜನ ಅಂತ ಏನದು ಆತ್ಮನೇ ಲಿಂಗ ಐತಲ್ರಿ, ಆತ್ಮನೇ ಲಿಂಗ ಇದ್ಮೇಲೆ ದೇಹಕ್ಕೆ ಯಾಕೆ ಲಿಂಗ ಕಟ್ಕೋಬೇಕು, ದೇಹಕ್ಕೆ ಯಾಕೆ ಲಿಂಗ ಬೇಕು ಅಂತ ಕೇಳ್ತಾರೆ. ಆತ್ಮನೇ ಲಿಂಗ ಐತಿ, ದೇಹನೇ ಲಿಂಗ ಐತಿ ಅಂತಂದ್ರೆ ಅವರಿಗೆ ನಾವು ಪ್ರಶ್ನೆ ಕೇಳ್ತೇವೆ. ಹೆಂಗ್ ಪ್ರಶ್ನೆ ಕೇಳ್ತೀವಿ? 8 ತಿಂಗಳ ಗರ್ಭಿಣಿ ತಾಯಿ ಅಂದ್ರ ಪಟ್ಟ್ಯಾಗ ಕೂಸ್ ಐತಿ, ಪಟ್ಟ್ಯಾಗ ಕೂಸ್ ಐತಿ ಅನ್ನೋದು ತಾಯಿಗೂ ಗೊತ್ತಿರ್ತೈತಿ, ಡಾಕ್ಟರಿಗೂ ಗೊತ್ತಿರ್ತೈತಿ. ಹೊಟ್ಟ್ಯಾಗ ಕೂಸ್ ಐತಿ ಅಂತ ಸುಮ್ಮನೆ ಇರೋದಿಲ್ಲ. ಒಳಗಿರುವಂತಹ ಕೂಸನ್ನ ಆ ತಾಯಿ ಪಡಿತಾಳೆ, ಪಡೆದು ಏನು ಆನಂದ ಪಡ್ತಾಳೆ, ಮುದ್ದಾಡ್ತಾಳೆ, ಸಂಭ್ರಮ ಪಡ್ತಾಳೆ. ಒಳಗೈತಿ ಅನ್ಕೊಂತ ಕೂತ್ರ ಸಾಧ್ಯವಾಗೋದಿಲ್ಲ. ಹಂಗ ಒಳಗ ಆತ್ಮಲಿಂಗ ಐತಿ ಅನ್ಲಿಕ್ಕೆ, ಆತ್ಮಲಿಂಗ ಐತಿ ಅನ್ಲಿಕ್ಕೆ ಒಂದು ಗುರು ಬೇಕಲ್ಲ, ಒಂದು ಮಾಧ್ಯಮ ಬೇಕಲ್ಲ, ಒಂದು ಸಲಕರಣೆ ಬೇಕಲ್ಲ. ಆ ಸಲಕರಣೆಯ ಮೂಲಕ ನಾವು
ಇದನ್ನೆಲ್ಲವನ್ನು ಕೂಡ ಮಾಡ್ತೇವೆ. ಇನ್ನೂ ಸರಳ ನಿಮಗೆ ಹೇಳಬೇಕು ಅಂದ್ರೆ ಇಲ್ಲೊಂದು ಮೈಕ್ ತಂದಿಟ್ಟಾರೆ. ಮೈಕ್ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದು ಸಲಕರಣೆ, ಒಂದು ಉಪಕರಣ. ಈ ಉಪಕರಣ ಏನ್ ಕೆಲಸ ಮಾಡ್ತತಿ? ನಮ್ಮ ನಿಮ್ಮ ನಡುವೆ ನಿರಾಕಾರವಾಗಿರುವಂತಹ ಧ್ವನಿಯನ್ನ ಸಾಕಾರ ರೂಪಕ್ಕೆ ತಂದುಕೊಳ್ಳೋ ಕೆಲಸ ಮಾಡ್ತತಿ. ಯಾವುದು? ಇದು ಮೈಕ್. ನೀವು ಅಲ್ಲಿ ದೂರ ಕೂತಿರಂದ್ರು ನಾ ಮಾತನಾಡುವಂತಹ ಶಬ್ದ ನಿಮಗೆ ಕೇಳಿಸ್ತಾ ಇತ್ತು. ಎದರ ಮೂಲಕ? ಈ ಮೈಕ್ ಕಣ್ಣಿಗೆ ಕಾಣಿಸ್ತತಿ, ಉಪಕರಣ ಕಣ್ಣಿಗೆ ಕಾಣಿಸ್ತತಿ, ಆದ್ರೆ ಮಾತು ಕಣ್ಣಿಗೆ ಕಾಣಿಸೋದಿಲ್ಲ. ಅನುಭವಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಹೊರಗಿನ ಪರಿಕರಗಳ ಮೂಲಕ ಅಂಗಕ್ಕೆ ಲಿಂಗವಿಲ್ಲದೆ ಸಮನಿಸಲಾಗದು ಚೆಂಗಯ್ಯ ಅನ್ನುವಂತಹ ಚಿಂತನೆಯನ್ನ ಅನುಭವ ಮಂಟಪದೊಳಗೆ ತಿಳಿಸಿಕೊಡ್ತಾರೆ. ಅದಕ್ಕೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಈಗಿನ 21ನೇ ಶತಮಾನದೊಳಗ ಮೊಬೈಲ್ ಫೋನ್ ಅನ್ನ ನಾವೆಲ್ಲ ಬಳಸ್ತೇವೆ. ನೋಡಿ, ಅವನು ಅಮೆರಿಕದಾಗಿರ್ಲಿ, ಇಂಗ್ಲೆಂಡ್ ಆಗಿರ್ಲಿ, ಜಪಾನ್ ಆಗಿರ್ಲಿ, ಎಲ್ಲರ ಇರ್ಲಿ, ನಾವು ಮಾತಾಡ್ತೇವೆ. ಮಾತು ಕಣ್ಣಿಗೆ ಕಾಣೋದಿಲ್ಲ. ಎಷ್ಟು ವಿಚಿತ್ರ ನೋಡಿ. ನಮ್ಮ ಈ ಉಪಕರಣ ಒಂದು ಇನ್ಸ್ಟ್ರೂಮೆಂಟ್. ಮೊಬೈಲ್ ಅನ್ನೋದು ಎಂತ ಇನ್ಸ್ಟ್ರೂಮೆಂಟ್ ಅಂದ್ರೆ ಅವನು ಅಮೆರಿಕದಾಗ ಸಾವಿರಾರು ಕಿಲೋಮೀಟರ್, ಲಕ್ಷಾಂತರ ಕಿಲೋಮೀಟರ್ ದೂರ ಇದ್ರೂ ಕೂಡ ಅವನು ಕೂಡ ನಾವು ಮಾತಾಡ್ತೇವೆ, ಸಂವಹನ ಮಾಡ್ತೇವೆ, ಕಾಂಟ್ಯಾಕ್ಟ್ ಮಾಡ್ತೇವೆ. ಅದರ ಮೂಲಕ ಮೊಬೈಲ್ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ, ಮೊಬೈಲ್ ಅನ್ನುವಂತಹ ಒಂದು ಉಪಕರಣದ ಮೂಲಕ. ಮೊಬೈಲ್ ಇರ್ಲಾರ್ದೆ ಸಂವಹನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಈ ಇನ್ಸ್ಟ್ರೂಮೆಂಟ್ ಇರ್ಲಾರ್ದೆ, ಅಂಗಕ್ಕ ಲಿಂಕ್ ಇರ್ಲಾರ್ದೆ ನಿಸ್ಸಂಗಿ ಎಂದು ಹೇಳಬಹುದೇ ಅನ್ನುವಂತಹ ಚರ್ಚೆ ಆದಾಗ ಅದಕ್ಕೆ ನೆನಪಿಟ್ಟುಕೋಬೇಕು, ಲಿಂಗ ಅದು ಜಾತಿಯ ಕುರುವಲ್ಲ, ಲಿಂಗ ಅದು ಜ್ಯೋತಿಯ ಕುರುವು, ಲಿಂಗ ಅದು ಅರಿವಿನ ಕುರುವು. ಜಗತ್ತಿನ ತುಂಬ ಇಡೀ ಜಗದೀಶ್ವರನಾಗಿರುವಂತಹ ಲಿಂಗ ನನ್ನೊಳಗಿದ್ದಾನೆ ಅನ್ನೋದರ ಪ್ರತಿರೂಪ ಇಷ್ಟಲಿಂಗವನ್ನ ಶರಣರು ನಮಗೆ ಅನುಗ್ರಹಿಸ್ತಾರೆ. ಆ ಬಹುದೊಡ್ಡ ಚರ್ಚೆಯ ಮೂಲಕ ಅನುಭವ ಮಂಟಪದೊಳಗ ಲಿಂಗ ಬೇಕೇ ಬೇಕು. ಹಣವುಳ್ಳವ ಹಣವಂತ, ರೂಪವುಳ್ಳವಳು ರೂಪವಂತೆ, ವಿದ್ಯೆಯುಳ್ಳವನು ವಿದ್ಯಾವಂತ. ಹಾಗೆ ಏನು ಲಿಂಗವುಳ್ಳವನು ಲಿಂಗವಂತ. ನಿಮ್ ನಿಮ್ ಎದೆ ಮೇಲೆ ಎಷ್ಟು ಜನರು ಲಿಂಗದವೋ ಇಲ್ಲೋ ಗೊತ್ತಿಲ್ಲ. ಲಿಂಗ ನಮ್ಮ ಜೀವನದ ಉಸಿರಾಗಬೇಕು, ಲಿಂಗ ನಮ್ಮ ಜೀವನದ ಪ್ರಾಣ ಆಗಬೇಕು. ಅದಕ್ಕೆ ಲಿಂಗಯ್ಯನೊಂದಿಗೆ ಸಂಘ ಮಾಡುವಂತಹ ಸೂತ್ರವನ್ನ ಶರಣರು ನಮಗೆ ಕಲ್ಪಿಸಿಕೊಡ್ತಾರೆ. ಲಿಂಗ ಅಂತಂದ್ರೆ ಜಾತಿಗೆ ಸೀಮಿತ ಮಾಡಬೇಡ್ರಿ, ಜಾತಿ ಹೋಗ್ಲಿ ಅಂತ ಅಪ್ಪ ಬಸವಣ್ಣ ಕರಸ್ಥಲಕ್ಕೆ ಇಷ್ಟಲಿಂಗವನ್ನ ಕೊಟ್ಟಿದ್ದಾನೆ. ಜಾತಿಯ ದ್ಯೋತಕ ಅಲ್ಲ, ಅದು ಜ್ಯೋತಿಯ ದ್ಯೋತಕ, ಜ್ಯೋತಿಯ ಪ್ರತೀಕ ಅನ್ನುವಂತಹದ್ದು ಅರಿವಿನ ಕುರುಹು, ಆಚಾರದ ಪ್ರತೀಕ, ಅನುಭವದ ನೆಲೆ, ಜಂಗಮ. ಆ ಜಂಗಮ ದಾಸೋಹದ ಮೂಲಕನೇ ನಾನು ಏನು ಕಾಯಕವನ್ನ ಮಾಡ್ತೇನೆ, ದಾಸೋಹವನ್ನ ಮಾಡ್ತೀನಿ ಎನ್ನುವಂತಹ ಸೂತ್ರವನ್ನ ನುಲಿಯ ಚಂದಯ್ಯನವರು ಕೊಡ್ತಾರೆ. ಇನ್ನು 12ನೇ ಶತಮಾನದೊಳಗ ಬಹುದೊಡ್ಡ ಕಾರ್ಯವನ್ನ, ಕಾಯಕವನ್ನ ನುಲಿಯ ಚಂದಯ್ಯನವರು ಏನ್ ಮಾಡ್ತಾರೆ ಅಂತಂದ್ರೆ, ಕಲ್ಯಾಣ ಕ್ರಾಂತಿ ಆದ ಸಂದರ್ಭದೊಳಗ ಏನು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನ ಜೊತೆ ವಚನಗಳ ಸಂರಕ್ಷಣೆಯೊಳಗ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಯಾವುದೇ ಇದೇ ನುಲಿಯ ಚಂದಯ್ಯನವರು. ಏನು ನಾವು ನೀವೆಲ್ಲರೂ ವಚನಗಳನ್ನೇ ಕೇಳ್ತೇವಲ್ಲ, ವಚನಗಳನ್ನೇ ಹಾಡ್ತೇವಲ್ಲ, ವಚನಗಳ ಬಗ್ಗೆ ಏನು ಮಾತಾಡ್ತೇವಲ್ಲ, ಆ ವಚನಗಳನ್ನ ಸಂರಕ್ಷಣೆ ಮಾಡಿದ್ದು ಯಾರು ಅಂದ್ರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನ ತಾಯಿ ಅಕ್ಕನಾಗಮ್ಮ. ಆ ಅಕ್ಕನಾಗಮ್ಮನ ಜೊತೆ ಮಡಿವಾಳ ಮಾಚಿ ತಂದೆಗಳು, ನುಲಿಯ ಚಂದಯ್ಯನವರು, ಅಂಬಿಗರ ಚೌಡಯ್ಯನವರು, ಇನ್ನು ಅಸಂಖ್ಯ ಶರಣರು ಆ ವಚನಗಳ ಸಂರಕ್ಷಣೆ ಮಾಡೋದ್ರೊಳಗ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿ ನುಲಿಯ ಚಂದಯ್ಯನವರು ಕೂಡ ಅಕ್ಕನಾಗಮ್ಮನ ಸಂಗಡ ಏನು ಆ ವಚನಗಳ ಸಂರಕ್ಷಣೆಯೊಳಗ ಆ ತಾಯಿಗೆ ಸಾಥ್ ನೀಡ್ತಾರೆ, ಆ ತಾಯಿಗೆ ಸಂರಕ್ಷಣೆಯನ್ನ ಕೊಡ್ತಾರೆ. ಆ ವಚನಗಳ ಏನು ಕಲ್ಯಾಣದಿಂದ ಉಳುವಿಯವರೆಗೆ ತಗೊಂಡು ಹೋಗುವಂತಹ ಸಂದರ್ಭದೊಳಗ ನುಲಿಯ ಚಂದಯ್ಯ ಕಲ್ಯಾಣದಿಂದ ಉಳುವಿಯವರೆಗೆ ಹೋಗ್ತಾರೆ. ಉಳುವಿ ತನಕ ಹೋಗಿ ಆ ವಚನಗಳನ್ನ ಸಂರಕ್ಷಣೆ ಮಾಡಿ ವಾಪಸ್ ಬಂದು ಏನು ಈ ನುಲಿಯ ಚಂದಯ್ಯನವರು ಎಲ್ಲಿ ಏನು ಅವರು ವಾಪಸ್ ಬರ್ತಾರೆ ಅಂತಂದ್ರೆ ಅಕ್ಕನಾಗಮ್ಮ ಮಾರ್ಗ ಮಧ್ಯೆ ಬರುವಂತಹ ಸಂದರ್ಭದೊಳಗ ಏನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಎನ್ನುವಂತಹ ಎಣ್ಣೆಹೊಳೆ ಎನ್ನುವಂತಹ ಏನು ಆ ಸ್ಥಳದೊಳಗ ಅಕ್ಕನಾಗಮ್ಮ ಲಿಂಗೈಕ್ಯರಾಗ್ತಾಳೆ. ಇನ್ನು ಮುಂದೆ ಸ್ವಲ್ಪ ಏನು ವಿಸ್ತಾರದೊಳಗ ನುಲಿಯ ಚಂದಯ್ಯ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನುಲೆನೂರು ಅನ್ನುವಂತಹ ಊರೊಳಗ ಯಾರು ಲಿಂಗೈಕ್ಯರಾಗ್ತಾರೆ? ನುಲಿಯ ಚಂದಯ್ಯನವರು ಲಿಂಗೈಕ್ಯರಾಗ್ತಾರೆ. ಇಂದಿಗೂ ಆ ಹೊಳಲ್ಕೆರೆ ತಾಲೂಕು ನೋಡಿ ಎಷ್ಟು ಆ ಪ್ರಭಾವ ಎಷ್ಟಿತ್ತು ಅಂದ್ರೆ ಆ ಊರು ಏನು ನುಲಿಯ ಚಂದಯ್ಯನವರು ಲಿಂಗೈಕ್ಯರಾಗಿರುವಂತಹ ಆ ಊರೊಳಗ ಅವರ ಸಮಾಧಿ ಈಗಲೂ ಐತಿ. ಪ್ರತಿ ವರ್ಷ ಅವರ ಜಾತ್ರೆಯನ್ನ ಮಾಡ್ತಾರೆ. ಜಾತ್ರೆಯನ್ನ ಮಾಡುವಂತಹ ಸಂದರ್ಭ
ಅಂತಹ ವಚನಗಳ ಸಂರಕ್ಷಣೆ ಮಾಡೋದ್ರೊಳಗ ನುಲಿಯ ಚಂದಯ್ಯನವರು ಬಹುದೊಡ್ಡ ಪಾತ್ರವನ್ನ ವಹಿಸ್ತಾರೆ, ಬಹುದೊಡ್ಡ ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವಂಥದ್ದು ಆ ಇಷ್ಟಲಿಂಗದ ಮೂಲಕ ಏನು ಆ ವ್ಯಾಪಾರವನ್ನ ಹಗ್ಗವನ್ನ ಮಾರಾಟ ಮಾಡಿಕೊಂಡು ಬರುವಂತಹ ಒಂದು ಸಂದರ್ಭದೊಳಗ ಅವನ ಸಂಗಡ ಇರುವಂತಹ ಲಿಂಗಯ್ಯ ಅನ್ನೋನು ಕಳಿಸಿರ್ತಾರೆ, ಹೋಗಿ ಈ ಹಗ್ಗ ಮಾರಾಟ ಮಾಡ್ಕೊಂಡು ಬಾ ಅಂತ ಕಳಿಸಿದಾಗ ಅವನು ಹೋಗಿ ಮಾರಾಟ ಮಾಡಿಕೊಂಡು ಬರುವಂತಹ ಸನ್ನಿವೇಶದೊಳಗ ಬಹಳ ಬೆಲೆಗೆ, ಹೆಚ್ಚಿನ ಬೆಲೆಗೆ ಆ ಹಣವನ್ನ ತಗೊಂಡು ಬಂದಿರ್ತಾನೆ ಆ ಲಿಂಗಯ್ಯ ಅನ್ನೋ ವ್ಯಕ್ತಿ. ಯಾರು? ಬಸವಣ್ಣನವರಿಗೆ ಆ ಹಗ್ಗ ಮಾರಾಟ ಮಾಡ್ತಾನೆ. ಆ ಹಗ್ಗ ಮಾರಾಟ ಮಾಡಿ ಬಂದಂತಹ ಸಂದರ್ಭದೊಳಗ ಹೆಚ್ಚು ದುಡ್ಡನ್ನ ತಂದಿಯಲ್ಲ, ನಾಣ್ಯವನ್ನ ತಂದಿಯ, ಇದು ಆಸೆ, ಅತ್ಯಾಸೆ, ಇದು ಬೇಡ, ವಾಪಸ್ ಕೊಟ್ಟು ಬರೋರು ಅಂತ ತಿಳ್ಕೊಂಡು ನೋಡಿ ಹಗ್ಗ ಮಾರಿ ಬಂದಂತ ಹಣ ಎಷ್ಟು ಬೇಕೋ ಒಂದು ಭಾಗ ಅಷ್ಟೇ ಬೇಕು, ಅಷ್ಟೇ ನೀನು ತರಬೇಕು, ಹೆಚ್ಚು ಹಣವನ್ನ ನೀನು ತಂದಿ ಅಂತ ತಿಳ್ಕೊಂಡು ವಾಪಸ್ ಕೊಟ್ಟು ಕಳಿಸಬೇಕಾದ್ರೆ ಈತನ ಕಾಯಕ ಅದು ಎಷ್ಟು ಪರಿಶುದ್ಧವಾಗಿತ್ತು ಅಂತ ಹಗ್ಗ ಹೊಸೆಯುವಂತಹ ಕಾಯಕ ಮಾಡುವಂತಹ ಚಂದಯ್ಯ ಬಹಳ ಸುಂದರ ಅಮೂಲ್ಯ ಮಾತನ್ನ ಹೇಳ್ತಾನೆ. ಎಂಥ ಮಾತು ಹೇಳ್ತಾನೆ? ಕಾಯಕ ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಕಾಯಕವನ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾನೆ ಚಂದಯ್ಯ. ಯಾರ್ಯಾರು ಕಾಯಕ ಮಾಡಬೇಕು? ಗುರುನು ಕಾಯಕ ಮಾಡಬೇಕು, ಲಿಂಗನೂ ಕಾಯಕ ಮಾಡಬೇಕು, ಜಂಗಮನೂ ಕಾಯಕ ಮಾಡಬೇಕು. ನೋಡಿ 12ನೇ ಶತಮಾನದೊಳಗ ಹಗ್ಗ ಹೊಸೆಯೋ ಕಾಯಕ ಮಾಡಿರುವ ನುಲಿಯ ಚಂದಯ್ಯ ಹೇಳ್ತಾನ, ನೀವ್ಯಾರು ಕಾಯಕ ಮಾಡ್ದಂಗೆ ಇರಬಾರ್ದು. ನೀ ಗುರುವಾದ್ರೆ ಏನಾಯ್ತು, ಲಿಂಗ ಆದ್ರೆ ಏನಾಯ್ತು, ಜಂಗಮ ಆದ್ರೆ ಏನಾಯ್ತು, ನೀನು ಕಾಯಕ ಮಾಡ್ಬೇಕು ಅಂತ ನುಲಿಯ ಚಂದಯ್ಯ. ಎಂತಹ ದಿಟ್ಟತನ! ಗುರುವಿಗೆ ಕಾಯಕ ಮಾಡು ಅನ್ಬೇಕಾದ್ರ, ಲಿಂಗಕ್ಕೆ ಕಾಯಕ ಅನ್ಬೇಕಾದ್ರ, ಜಂಗಮಕ್ಕೆ ಕಾಯಕ ಮಾಡಬೇಕು ಅನ್ಬೇಕಾದ್ರ ನುಲಿಯ ಚಂದಯ್ಯನ ವ್ಯಕ್ತಿತ್ವ ಹೇಗಿತ್ತು? ಹಾಗಾದ್ರೆ ಏನ್ ಕಾಯಕ ಮಾಡಬೇಕು? ಆತನೇ ಹೇಳ್ತಾನೆ, ಗುರುವಾದರೂ ಕಾಯಕದಿಂದಲೇ ಜೀವನ್ ಮುಕ್ತಿ. ನೋಡಿ, ಮುಕ್ತಿ ಯಾವಾಗ ಸಿಗುತ್ತದೆ? ನೀ ಗುರುವಾದ್ರೆ ಏನಂತಪ್ಪ, ನೀನು ಕಾಯಕ ಮಾಡ್ಬೇಕು. ನಿನ್ ಕೆಲಸ ಏನು? ನಿನ್ನ ಕಾಯಕ ಏನು? ಗುರುವಾದವನು ಚರಸೇವೆಯ ಮಾಡಬೇಕು. ನೀನು ಚರಸೇವೆಯ ಮೂಲಕ ಜ್ಞಾನೋಪದೇಶವನ್ನ ಮಾಡ್ತಾ ಹೋದಾಗ ನಿನಗೆ ಮೋಕ್ಷ ಸಿಗುತ್ತದೆ, ನಿನಗೆ ಮುಕ್ತಿ ಸಿಗುತ್ತದೆ. ಗುರುವಾದರೂ ಕಾಯಕದಿಂದಲೇ ಜೀವನ್ ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲವು ಹರಿಯುವುದು. ಆ ಲಿಂಗದ ಶಿಲೆ ಒಳಗಿರುವಂತಹ ಆ ಪೀಠಕ, ಆ ಶಿಲೆಯ ಕುಲ ಹರಿಬೇಕಾದ್ರೆ ನೀನು ಕಾಯಕ ಮಾಡಬೇಕು. ಭಕ್ತರ ಅಂಗದ ಎದೆಯ ಅಂಗಳದೊಳಗ ನೀನು ಸಾತ್ವಿಕ ಗುಣಗಳನ್ನು ನೀನು ಮೈಗೂಡಿಸಿಕೊಂಡಾಗ ನಿನ್ನ ಶಿಲೆಯ ಕುಲವು ಹರಿತೈತಿ. ಇನ್ನು ಜಂಗಮನು ಕಾಯಕ ಮಾಡಬೇಕು. ಜಂಗಮ ಏನ್ ಕಾಯಕ ಮಾಡಬೇಕು? ಆತ ನಿಂತಡೆ ಒಂದು ಕಡೆ ನಿಲ್ಲಲಾರದೆ ಈ ಅನುಭವವನ್ನ ಜನತೆಗೆ ಉಣಬಡಿಸುವಂತಹ ಕಾಯಕವನ್ನು ಮಾಡಿದಾಗ ಈ ವೇಷದ ಪಾಶ ಹರಿಯುವುದು. ಜಂಗಮ ಆದರೂ ಕೂಡ ಆ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಚಂದೇಶ್ವರ ಲಿಂಗದಲ್ಲಿ ಇವೆಲ್ಲವೂ ಕಾಯಕದ ಒಳಗು ಅನ್ನುವಂತಹ ಕಾಯಕವನ್ನ ಗುರುవుನು ಕಾಯಕ ಮಾಡಬೇಕು, ಲಿಂಗನೂ ಕಾಯಕ ಮಾಡಬೇಕು, ಜಂಗಮನೂ ಕಾಯಕ ಮಾಡಬೇಕು. ನೋಡ್ರಿ, ಬಸವಣ್ಣನು ಈ ಮಾತು ಹೇಳಿರ್ಲಿಲ್ಲ, ಚನ್ನ ಬಸವಣ್ಣನು ಈ ಮಾತು ಹೇಳಿರ್ಲಿಲ್ಲ, ಅಲ್ಲಮನು ಈ ಮಾತು ಹೇಳಿರ್ಲಿಲ್ಲ. ಎಂತ ಅಪ್ರತಿಮ ನಿಲುವನ್ನು ಹೇಳ್ತಾನೆ ನುಲಿಯ ಚಂದಯ್ಯ ಅಂದ್ರೆ, ನೀ ಗುರುವಾದ್ರೆ ಏನಂತ, ಲಿಂಗ ಆದ್ರೆ ಏನಂತ, ಜಂಗಮ ಆದ್ರೆ ಏನಂತ, ನೀವು ಕಾಯಕ ಮಾಡಲೇಬೇಕು ಅನ್ನುವಂತಹ ಸೂತ್ರವನ್ನ ನುಲಿಯ ಚಂದಯ್ಯನವರು ನಮಗೆ ಕೊಡ್ತಾರೆ. ಅಂತಹ ನುಲಿಯ ಚಂದಯ್ಯನವರು ಅಪ್ರತಿಮ ಆದರ್ಶದ ಮೂಲಕ, ಅಪ್ರತಿಮ ಜೀವನದ ಮೂಲಕ ನಮ್ಮೆಲ್ಲರಿಗೆ 48 ವಚನಗಳನ್ನು ಬರೆದಿದ್ದಾರೆ. ಯಾರು? ನುಲಿಯ ಚಂದಯ್ಯನವರ ವಚನಗಳು 48 ವಚನಗಳು ನಮಗೆ ಸಿಕ್ಕಿದ್ದಾವೆ. ಅವರ ವಚನಾಂಕಿತ ಚಂದೇಶ್ವರ ಲಿಂಗ ಅನ್ನುವಂತಹ ವಚನಾಂಕಿತದೊಳಗ 48 ವಚನಗಳನ್ನು ಬರೆದಿದ್ದಾರೆ. ಪ್ರಧಾನವಾಗಿ ಕಾಯಕ, ದಾಸೋಹ, ಗುರು, ಲಿಂಗ, ಜಂಗಮ ಭಾವ ಪರಿಶುದ್ಧವಾಗಿಟ್ಟುಕೊಳ್ಳುವುದೇ ಅದು ಲಿಂಗ ಪೂಜೆ ಎನ್ನುವಂತಹ ಸೂತ್ರದ ಮೂಲಕ ನುಲಿಯ ಚಂದಯ್ಯನವರು ಅಪ್ರತಿಮ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಾರೆ ಎನ್ನುವಂತಹ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನೀವೆಲ್ಲರೂ ಕೂಡ ಇವತ್ತು ಮಳೆ ಇದ್ರೂ ಕೂಡ ಮಳೆಯನ್ನು ಲೆಕ್ಕಿಸದೆ ತಾಯಂದಿರೆಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಈ ಕಾರ್ಯದಲ್ಲಿ ಭಾಗಿಗಳಾಗಿದ್ದೀರಿ. ಹಗ್ಗ ಮಾಡಿ, ಕಾಯಕ ಮಾಡಿ, ದಾಸೋಹ ಮಾಡುವಂತಹ ಚಂದಯ್ಯ, ನುಲಿಯ ಚಂದಯ್ಯ ನಮಗೆ ಆದರ್ಶ ಆಗ್ತಾನೆ. ನೀವೆಲ್ಲರೂ ಕೂಡ ಜಹೀರಾಬಾದ್ ಲಿಂಗಾಯತ್ ಸಮಾಜದ ಎಲ್ಲ ಹಿರಿಯರು, ಎಲ್ಲ ಶರಣರು, ಎಲ್ಲ ತಾಯಂದಿರು ಪ್ರತಿನಿತ್ಯ ಇಲ್ಲಿ ದಾಸೋಹದ ಪರಂಪರೆಯನ್ನ ಮುಂದುವರಿಸಿರಿ. ಆ ದಾಸೋಹದ ಮೂಲಕ ಎಲ್ಲರಿಗೂ ಪ್ರಸಾದವನ್ನ, ಅನ್ನ ದಾಸೋಹದ ಸೇವೆಯನ್ನ ನೀವು ಮಾಡುವಂತಹದ್ದು. ಅದೇ ರೀತಿ ಗುರುಗಳಿಗೆ ಇವತ್ತಿನ ಪ್ರಸಾದದ ಸೇವಾ ಕೈಂಕರ್ಯವನ್ನ ಬಹಳ
ಭಕ್ತಿಯಿಂದ ಬಹಳ ಕಿಂಕರತೆಯಿಂದ ಗುರುಗಳನ್ನ ಮನೆಗೆ ಕರ್ಕೊಂಡೋಗಿ ಇವತ್ತಿನ ಸೇವಾ ಕಾರ್ಯವನ್ನ ಪ್ರಸಾದದ ಸೇವೆಯನ್ನ ಪೂಜ್ಯರಿಗೆ ಸಲ್ಲಿಸಿರುವಂತವರು ಶರಣೆಯಾದಂತಹ ಶ್ರೀ ಶರಣಮ್ಮ ಶಂಕರ್ ಐನಾಪುರ್. ಬಹಳ ಭಕ್ತಿಯಿಂದ ಹೆಸರಿತಕ್ಕಂಥದ್ದು ಶರಣಮ್ಮ ಅಂತ ಹೆಸರು ನೋಡಿ ಎಷ್ಟು ಚಂದ ಇದೆ. ಆ ತಾಯಿ ಮನೆಯಾಗ ಬಿಸಿ ರೊಟ್ಟಿ ಮಾಡಿಕೊಡ್ತಾ ಇದ್ರೆ ಅವರ ಮಗಳು ಸ್ವಾತಿ ಅವರು ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಇವತ್ತಿನ ಪ್ರಸಾದದ ಸೇವೆಯನ್ನ ನಮಗೆ ಬಹಳ ಅಂತಃಕರಣದಿಂದ ಮಾಡಿದ್ರು. ಅವರು ಶಂಕರ್ ಐನಾಪುರಿ ಅವರು ನೋಡಿ, ಅವರ ಒಂದು ಸತ್ಸಂಕಲ್ಪ ಅವ್ರು ತೋರಿಸ್ತಾ ಇದ್ರು ನಮಗೆ ಓದ್ ಕುತ್ಕೊಂಡು ಕೂಡಲೇ ಏನು ಅಂತಂದ್ರೆ ಪ್ರತಿನಿತ್ಯ ಆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹ ಮಂತ್ರವನ್ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಪ್ರತಿನಿತ್ಯ ಬರೆಯುವಂತಹ ಒಂದು ಪರಿಪಾಠ ನೋಡಿ. ಗುರು ಸ್ವರೂಪವನ್ನ ಗೌರವಿಸುವಂತದ್ದು ಅಂತಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹ ಮಂತ್ರವನ್ನ ಪ್ರತಿನಿತ್ಯ ಬಹಳ ವರ್ಷಗಳಿಂದ ಬರೆದುಕೊಂಡು ಬರುವಂತಹ ಒಂದು ಪದ್ಧತಿಯನ್ನು ಅವ್ರು ಇಟ್ಕೊಂಡ. ಇದೇನು ಕೆಲಸ ಮಾಡ್ತದೆ ಅಂದ್ರೆ ಮನಸ್ಸನ್ನ ಶಾಂತಗೊಳಿಸ್ತತಿ, ಮನಸ್ಸನ್ನ ಏಕಾಗ್ರಗೊಳಿಸ್ತತಿ. ಇನ್ನ ಆ ಏನು ಶರಣರಾದ ಶರಣಮ್ಮ ಶಂಕರ ಐನಾಪುರಿಯವರ ಮನೆಯೊಳಗ ಬಹಳ ವಿಶೇಷವಾಗಿ ಬಹಳ ಭಕ್ತಿಯ ಪ್ರಸಾದವನ್ನ ಅವರು ಇವತ್ತು ಮಾಡಿದ್ರು. ವಿಶೇಷವಾಗಿ ಬಿಸಿ ರೊಟ್ಟಿ ಬೆಣ್ಣೆ ಅವ್ರಿಗೆ ನಾವು ಹೇಳ್ತಾ ಇದ್ವಿ, ಏನು ಪ್ರಸಾದವನ್ನ ಮಾಡಿಸುವಾಗಲೂ ಕೂಡ ನಾವು ಏನ್ ಹೇಳಿದ್ವಿ, ನಮ್ಮ ಶಿವರಾಜ್ ಶಾಪುರ್ ಅವರು ಯಾವ ರೀತಿ ಅವರಿಗೆ ಸೂಚನೆಯನ್ನ ಕೊಟ್ಟರು, ನಮ್ಮ ಸಂಗಪ್ಪ ಉಳ್ಳಾಗಡ್ಡಿಯವರು ಜೊತೆಗಿದ್ದು ನೋಡಿ. ಪ್ರತಿನಿತ್ಯ ಸಂಗಪ್ಪ ಉಳ್ಳಾಗಡ್ಡಿಯವರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ, ಕನ್ನಡ ತಿಳಿತೈತಿ. ಬಹಳ ಭಕ್ತಿಯಿಂದ ಅವನ್ನೆಲ್ಲ ಬರಮಾಡಿಕೊಂಡು ನಮ್ಮ ಶರಣರಾದಂತಹ ಶರಣಮ್ಮ ಶಂಕರ ಐನಾಪುರಿ ಅವರ ಸುಪುತ್ರರಾದ ಸಂದೀಪ್ ಅನ್ನವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಾಯಕವನ್ನ ಮಾಡ್ತಾ ಇದ್ದಾರೆ ನೋಡಿ. ಬಹಳ ಸಂಸ್ಕಾರವಂತ ಮನೆತ. ಅವ್ರಿಗೆ ಬರುವಾಗ ನಾವು ಇನ್ನೊಮ್ಮೆ ಹೇಳಿ ಬಂದು ಶ್ರಾವಣ ಮಾಸ ಮುಗಿಸಿ ನಾವು ಊರಿಗೆ ಹೋಗೋದ್ರೊಳಗ ಇನ್ನೊಮ್ಮೆ ನಮಗೆ ನೀವು ಕಳಿಸ್ಕೊಡ್ಬೇಕು, ಏನು ಬಿಸಿ ರೊಟ್ಟಿ ಬೆಣ್ಣೆ ಕಳಿಸ್ಕೊಡ್ರಿ ಅಂತ ಹೇಳಿ ಬಂದೇವೆ. ಬೆಣ್ಣೆ ಸಿಗದೆ ಬಹಳ ಅಪರೂಪ ಆಗಿದೆ. ನೀವೆಲ್ಲ ರೊಟ್ಟಿ ಮಾಡ್ತೀರಿ, ಹುಗ್ಗಿ ಮಾಡ್ತೀರಿ, ಹೋಳಿಗೆ ಮಾಡ್ತೀರಿ, ಅದು ಬೆಣ್ಣೆ ಉಣ್ಣುವಂತಹ ಸಂದರ್ಭ ಉಂಡು ನೋಡಿ. ಏನು ಬಿಸಿ ರೊಟ್ಟಿ ಬೆಣ್ಣೆ ಇದಿದ್ದು ಬಿಟ್ರೆ ನಿಮಗೆ ಏನೋ ಬೇಕಾಗೋದಿಲ್ಲ. ಅಷ್ಟು ಅಂತಃಕರಣದಿಂದ ನಾವೇನವ್ರಿಗೆ ಹೇಳಿಲ್ಲ, ಆದ್ರೆ ಗುರುಗಳಿಗೆ ಏನಾದ್ರೂ ವಿಶೇಷ ಮಾಡಬೇಕು ಅನ್ನುವಂತಹ ಸೂತ್ರದ ಮೂಲಕ ಇವತ್ತಿನ ಪ್ರಸಾದದ ಸೇವೆಯನ್ನು ಸಲ್ಲಿಸಿರುವಂತಹ ಶರಣರಾದ ಶ್ರೀ ಶರಣಮ್ಮ ಶಂಕರ ಐನಾಪುರಿಯವರಿಗೆ ವಿಶ್ವಗುರು ಬಸವಣ್ಣನವರು ಸದಾಕಾಲ ಅವರ ಮನೆತನಕ್ಕೆ ಆರೋಗ್ಯವನ್ನ ಸಕಲ ಏನು ಸಂಪತ್ತನ್ನ ಸನ್ಮಂಗಲವನ್ನ ಇದೇ ರೀತಿ ದಾಸೋಹ ಮಾಡುವಂತಹ ಶಕ್ತಿಯನ್ನ ಕಾಲ ಕಾಲಕ್ಕೆ ಅಪ್ಪ ಬಸವ ತಂದೆಯವರಿಗೆ ಕರುಣಿಸಲಿ ಅಂತ ಶುಭ ಹಾರೈಕೆಯ ಮೂಲಕ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಇನ್ನು ಇದೆಲ್ಲ ಪ್ರವಚನ ಮುಗಿದ ಮೇಲೆ ನಿಮಗೆಲ್ಲರಿಗೂ ನೋಡಿ ಪ್ರಸಾದದ ಸೇವೆ ಮಾಡುವಂತಹ ದಾಸೋಹಿಗಳು, ಆ ದಾಸೋಹಿಗಳನ್ನು ಕೂಡ ನಾವು ಕೃತಜ್ಞತೆಯಿಂದ ಅಭಿನಂದಿಸಲೇಬೇಕು. ನೀವು ಬಂದವರಿಗೆಲ್ಲ ಪ್ರಸಾದದ ಸಿದ್ಧತೆಯನ್ನು ಮಾಡಿ ಅವರಿಗೆ ನಿಶ್ಚಿಂತ್ರ ಇನ್ನು ಪ್ರಸಾದ ಮಾಡಿ ಮನೆಗೆ ಹೋದ್ರಷ್ಟೇ ಮುಗಿತು. ಮತ್ತೆ ಮನೆಗೆ ಹೋಗ್ಬೇಕಪ್ಪ, ಅಡಿಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಿಮಗೆ ಯಾವ ಚಿಂತೆನೂ ಇಲ್ಲ. ನೋಡಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬರಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಬಸ್ಸಿನ ದಾಸೋಹಿಗಳು ಬಸ್ಸಿನ ವ್ಯವಸ್ಥೆ ಮಾಡಿದವರು ಕೂಡ ಪುಣ್ಯದ ಕೆಲಸ. ಇನ್ನು ಇದೆಲ್ಲ ಮುಗಿದ ಮೇಲೆ ಮತ್ತೆ ಮನೆಗೆ ಹೋಗಿ ಅಡಿಗೆ ಮಾಡಬೇಕು ಅನ್ನೋ ತಾಪತ್ರಯ ಬೇಡ ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ದಿವಸ ಒಬ್ಬರು ಇಬ್ರು 3 ಜನ ಏನು ದಾಸೋಹ ಮಾಡ್ತಿರಲ್ಲ, ನುಲಿಯ ಚಂದಯ್ಯ ಹಗ್ಗ ಮಾಡಿ ಕಾಯಕ ಮಾಡಿ ದಾಸೋಹ ಮಾಡ್ತಾ ಇರಬೇಕಾದ್ರೆ ಅವರಿಗಿಂತ ನೀವೇನು ಕಡಿಮೆ ಅಲ್ಲ ಅನ್ನೋ ರೀತಿಯೊಳಗ ಲಿಂಗಾಯತ ಸಮಾಜದ ಜಹೀರಾಬಾದ ದಾಸೋಹಿಗಳು ನೋಡಿ ಎಲ್ಲರೂ ಕೂಡ್ಕೊಂಡು ನಾವು ಪ್ರಸಾದ ಮಾಡ್ತೇವೆ, ಎಲ್ಲರೂ ಆನಂದ ಪಡ್ತೇವೆ, ಆ ಸಂತೋಷ ಪಡ್ತೇವೆ. ಆ ದಾಸೋಹ ಕಾಯಕ ನೀವೆಲ್ಲರೂ ಕೂಡ ಮಂಗಲ ಗೀತೆ ಹಾಡುವಾಗ ಹಾಡ್ತೇವೆ, ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೇ ಬಸವಣ್ಣ, ಕಿಂಕರ ನೀನೇ ಬಸವಣ್ಣ. ನೋಡಿ ಬಸವಣ್ಣ ಏನು ಕಲಿಸಿದ್ರು ಅಂದ್ರೆ ಏನೋ ಕಲಿಸ್ಲಿಲ್ಲ, ನೀವೆಲ್ಲರೂ ದುಡಿರಪ್ಪ, ಎಲ್ಲರೂ ಕೂಡಿ ಉಂಡ್ರಿ, ಅದೇ ನಮಗೆ ಸ್ವರ್ಗ. ದಾಸೋಹವೇ ದೇವನಾಮ. ನಿಜವಾದ ಮೋಕ್ಷ ಯಾವಾಗ ಸಿಗ್ತತಿ, ನಿಜವಾದ ಮುಕ್ತಿ ಯಾವಾಗ ಸಿಗ್ತತಿ, ದಾಸೋಹನೇ ನಮಗೆ ಮೂಲ. ನಿಸರ್ಗದೊಳಗೆ ನೋಡ್ರಿ ನೀವು, ಹಣ್ಣು ನಮಗೆ ಗಿಡವನ್ನ ಏನು ಹಣ್ಣಿನ ಗಿಡ ನಮಗೆ ಹಣ್ಣನ್ನ ಕೊಡ್ತತಿ, ಎಂದೂ ತಾನು ತಿನ್ನೋದಿಲ್ಲ. ನದಿ ಏನು ಸಾವಿರಾರು ಕಿಲೋಮೀಟರ್ ಹರಿದು ಸಕಲ ಜೀವರಾಶಿಗಳ ಬಾಯಾರಿಕೆಯನ್ನು ನೀಗಿಸ್ತತಿ, ತನ್ನ ನೀರನ್ನ ತಾನು ಕುಡಿಯೋದಿಲ್ಲ. ಇನ್ನು ಒಂದು ಗೋಮಾತೆ ಆಕಳು ಹಾಲನ್ನ ಕೊಡುತ್ತದೆ, ತನ್ನ ಹಾಲನ್ನ ತಾನು ಕೊಡೋದಿಲ್ಲ, ತನ್ನ ಹಾಲನ್ನ ತಾನು ಕುಡಿಯೋದಿಲ್ಲ. ನಿಸರ್ಗದೊಳಗ ಎಲ್ಲವೂ ಕೂಡ ಕೊಡುವಂತಹ ಪ್ರವೃತ್ತಿಯೊಳಗನೆ ಇರುವಂತಹದ್ದು. ಹಾಗೆ ಇಲ್ಲಿ ಭಕ್ತನಾದವನು ಮನುಷ್ಯನಾದವನು ಕೊಡುವಂತಹ ನೀಡುವಂತಹ ದಾಸೋಹ ಪ್ರಕೃತಿ
ಪದ್ಧತಿಯನ್ನ ನೀವೆಲ್ಲರೂ ಕೂಡ ಇಲ್ಲಿ ಅನುಸರಿಸ್ತೀರಿ. ಇದೇ ಶರಣರು ಕಲಿಸಿದ್ದು ನಮಗೆ ಬಹಳ ದೊಡ್ಡದು, ಬಹಳ ಪುಣ್ಯ, ಬಹಳ ಮೋಕ್ಷ ಅಂದ್ರೆ ನಾವು ಬಹಳ ಭಾವಿಸಬೇಕಾಗಿಲ್ಲ. ಕಾಯಕ ಮಾಡೋದು, ದಾಸೋಹ ಮಾಡೋದು, ನೀಡೋದು, ಉಳಿಸೋದು. ಬಸವಣ್ಣನ ಹತ್ರ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಬಂದ, ಅಫ್ಘಾನಿಸ್ತಾನದಿಂದ ಮರುಶಂಕರ ದೇವರು ಬಂದ್ರು. ಯಾಕೆ ಬಂದ್ರು? ಬಸವಣ್ಣ ಮಾಡಿದ್ದೇನು ಅಲ್ಲ, ಯಾರು ಬರ್ತಾರ ಅವನ ಅಂತಃಕರಣದಿಂದ ಉಣಿಸ್ತಿದ್ದ, ಪ್ರಸಾದ ಮಾಡಿಸ್ತಿದ್ದ, ನೀವು ಆರಾಮಿರಪ್ಪ ಅಂತ ಅಂತಿದ್ದ. ಉಣಿಸೋದು, ಅದು ಸಂತೋಷ ಕೊಡೋದೈತಲ್ಲ, ಅದು ದಾಸೋಹದ ಮೂಲ ಸೂತ್ರ. ಅದಕ್ಕ ದಾಸೋಹನೇ ಮುಕ್ತಿ, ದಾಸೋಹನೇ ಪರಂಧಾಮ ಅನ್ನುವಂತಹ ಸೂತ್ರದೊಳಗ ಇವತ್ತಿನ ದಾಸೋಹಿಗಳಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಆ ದಾಸೋಹಿಗಳು ಯಾರು ಅನ್ನೋದನ್ನ ನಮ್ಮ ಸೋಮಶೇಖರ್ ಸರ್ ಅವರು ಅವರನ್ನ ಕರೆದು ಅವರನ್ನ ಗೌರವಿಸ್ತಾರೆ. ಸರ್ವರಿಗೂ ಶರಣ.